ಬಹುಶಃ ಪುಸ್ತಕ ಓದದೇ ಇರುವಂತಹವರು ತುಂಬಾ ಬಡವರು ಪ್ರಪಂಚದಲ್ಲಿ. ಆದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಗೆ ನಾನು ತುಂಬಾ ಸರಿ ಇದ್ರ ಬಗ್ಗೆ ಹೇಳ್ತೀನಿ. ನಾವೆಲ್ಲ ಕೋಟಿಗಟ್ಟಲೆ ಮನೆ ಕಟ್ತಾರೆ ಎಲ್ಲರೂ ಕೂಡ. ಇವತ್ತಿನ ತಂತ್ರಜ್ಞಾನ ಮತ್ತು ಮಾಹಿತಿ ಯುಗದಲ್ಲಿ ಪುಸ್ತಕಗಳನ್ನ ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರುವಂತಹ ಹೇಮೇಶ್ ಸರ್ ನಿಮ್ಮನ್ನ ಮಾರ್ಗದರ್ಶಕರಾಗಿ ಕರ್ಕೊಂಡು ಹೋಗ್ತಾರೆ. ನೀವು ಪ್ರಿಂಟ್ ವರ್ಷನ್ಸ್ ಅಲ್ಲಿ ಬುಕ್ ಓದ್ತಾ ಇರ್ತೀರಾ, ಅದೇ ಎಲೆಕ್ಟ್ರಾನಿಕ್ ವರ್ಷನ್ಸ್ ಅಲ್ಲಿ ಇದೆ, ಅದು ಈ ಬುಕ್ ಆಗ್ತದೆ. ಇಲ್ಲಿ ಆಕ್ಟಿವ್ ಯೂಸರ್ಸ್ 110 ಜನ ಇದ್ದಾರೆ, ಪೆಂಡಿಂಗ್ ಯೂಸರ್ಸ್ ಇನ್ನು ಆಕ್ಟಿವೇಟ್ ಮಾಡ್ಕೊಳ್ಳದೆ ಇರೋರು 406 ಜನ ಇದ್ದಾರೆ. ನಿಮ್ ಕಾಲೇಜಲ್ಲಿ ವ್ಯತ್ಯಾಸ ಆಗ್ತೀರಾ. ನಿಮ್ಮ ಇಮೇಲ್ ಐಡಿ ಅಥವಾ ಯೂಸರ್ ನೇಮ್ ನೀವು ಏನ್ ಕೊಟ್ಟರೋದು ರಿಜಿಸ್ಟರ್ ಆಗ್ಬೇಕಾದ್ರೆ ಆ ಇಮೇಲ್ ಐಡಿ, ನಿಮಗೆ ಬಂದಿರೋ ಅಂತ ಒನ್ ಟೈಮ್ ಪಾಸ್ವರ್ಡ್ OTP ನ ಇಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ನಿಮಗೆ ಬೇಕಾಗಿರೋ ಪಾಸ್ವರ್ಡ್ ನ ಇಲ್ಲ ಹಾಕಿ, ನ್ಯೂ ಪಾಸ್ವರ್ಡ್, ರೀಟೈಪ್ ನ್ಯೂ ಪಾಸ್ವರ್ಡ್. ಇಲ್ಲೊಂದು ಇದು ಕೊಟ್ಟಿದ್ದಾರೆ ಕ್ಯಾಪ್ಚಾ, ಅದೇನ್ ಕೊಟ್ಟಿದ್ದು ಅದನ್ನ ಹಾಕಿ ಆಕ್ಟಿವೇಟ್ ಯೂಸರ್ ಕೊಟ್ರೆ ಆಕ್ಟಿವೇಶನ್ ಸಕ್ಸಸ್ಫುಲ್ ಅಂತ ಒಂದು ಮೆಸೇಜ್ ಬರ್ತದೆ. ಜಸ್ಟ್ ಫೈಲ್ ಕೊಡಿ, ಲಿಸ್ಟ್ ಬಂದಿದೆ. ಎಷ್ಟು ಲಿಸ್ಟ್ ಬಂದಿದೆಯಪ್ಪ? 2625 ಡಾಕ್ಯುಮೆಂಟ್ಸ್ ಬಂದಿದೆ. ನೀವು ಸ್ಕ್ರಾಲ್ ಮಾಡ್ತಾ ಹೋದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಬುಕ್ಸ್ ಅಥವಾ ಜರ್ನಲ್ ಟೈಟಲ್ಸ್ ಇರುವಂತವು 2600 ಚಿಲ್ಲರೆ ಡಾಕ್ಯುಮೆಂಟ್ ನಿಮಗೆ ಬಂದಿದೆ. ಬರ್ಲಿ ಎಲ್ಲರೂ. ಗ್ರಂಥಾಲಯ ಕಟ್ಟಿಸಿದರೆ ಲಕ್ಷಾಂತರ ವಿದ್ವಾಂಸರು ಹುಟ್ಟಿಕೊಳ್ಳುತ್ತಾರೆ. ಅಜ್ಞಾನವು ಆ ದೇವರ ಶಾಪವಾಗಿದೆ. ಆದರೆ ಜ್ಞಾನದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ವಿಭಾಗ ಮತ್ತು IQAC ಘಟಕದ ಸಹಯೋಗದೊಂದಿಗೆ ವಿಷಯ ಯೂಸ್ ಆಫ್ ರಿಸೋರ್ಸಸ್ ಸ್ಪೆಷಲ್ ರೆಫರೆನ್ಸ್ ಟು ಎನ್ ಲಿಸ್ಟ್. ಮೊದಲಿಗೆ ಈಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡಲು ಬರುತ್ತಿದ್ದಾರೆ ಐಶ್ವರ್ಯರವರು. ಸಚ್ಚಿದಾನಂದ ತ್ರಿಭಕ್ತವಾದ ಪರಬ್ರಹ್ಮದಲ್ಲಿ ಇಳೆಗೆ ತುಂಬಿದ ಬೆಳೆಗೆ ಜೀವಕೇಂದ್ರದಲ್ಲಿ ಮತ್ತೆ ಮೂಡಿವ ಹೊತ್ತೆಲ್ಲ ಚಿತ್ತ ಪೃಥುವಿಯಲ್ಲಿ ಮತ್ತೆ ಮೂಡಿವ ಹೊತ್ತೆಲ್ಲ ಚಿತ್ತ ಪೃಥುವಿಯಲ್ಲಿ ಮೃಗದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿರುವ ಶಕ್ತಿಯೇ ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಗಳ ಯುಕ್ತಿಯೇ ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿ ಆಸಕ್ತಿಯೇ ನಿನ್ನ ಅವತಾರವೆಲ್ಲ ಉದ್ಧಾರವಾದಿವ್ಯ ಮುಕ್ತಿಯೇ ಎಲ್ಲವನ್ನು ಮಾಡಿ ಎಲ್ಲರೊಳಗೂಡಿ ನೀನೇ ಎಲ್ಲವಾದೆ ಜ್ಯೋತಿಯಾದರೂ ತಮ್ಮ ಲೀಲೆಯಲ್ಲಿ ಜಡಗರುತ್ತೆಯಾದೆ ಎನಿತು ಕರೆದರೂ ಚಿನ್ನಿದ್ರೆಯಾದೆ ಬೆಳಗಿನ ಆತ್ಮಕ್ಕೆ ನಿಲ್ಲುವ ತಾಯಿಯು ನೀನೇ ಬ್ರಹ್ಮಬೋಧೆ ತಾಯೇ
ಗಾಳಿ ಬಿಸಿರುವಿ ಬೆಂಕಿ ಗುರಿಯುವಿ ದುದಕ ಕದದ ಜೀವನ ಅಗ್ನಿಯಿಂದ ವರುಣಾಂತ ದೇವರನ್ನು ಮಾಡಿ ನೋಡಿ ಕಾವ ಶಿವನ ಶಕ್ತಿನಿ ವಿಷ್ಣು ಲಕ್ಷ್ಮಿನಿ ಚತುರ್ಮುಖನ ರಾಮನಿ ದಿವ್ಯ ವಿಜ್ಞಾನ ನನ್ನೊಡುದ್ಭವಿಸು ಮತಿಗ ಗಮಿಸುವಾಣಿ ಹೃದಯ ಪದ್ಮದ ನರಳು ಕರುವೆ ಬಾಳಮ್ಮವ ಇಳಿದು ಬಾ. ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎಂಜಿರಸ್ತೆ ಹಾಸನ ಗ್ರಂಥಾಲಯ ವಿಭಾಗ. ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಡಾಕ್ಟರ್ ಕೆಜಿ ಕವಿತಾ ಮ್ಯಾಮ್, ಪ್ರಾಂಶುಪಾಲರು, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ, ಇವರಿಗೆ ತುಂಬು ಹೃದಯದ ಈ ಕಾರ್ಯಕ್ರಮದ ಅತಿಥಿಯಾದಂತಹ ಶ್ರೀ ಎಂ.ಎಸ್.ಎಚ್.ಎನ್. ಗ್ರಂಥಪಾಲಕರು, ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ, ಸರ್ಕಾರಿ ವಿಜ್ಞಾನ ಕಾಲೇಜು ಹಾಸನ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಶ್ರೀ ಯೋಗೀಶ್ ಎಸ್, ಐಕ್ಯುಎಸ್ಸಿ ಸಂಚಾಲಕರು, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ. ಶ್ರೀ ಮಂಜುನಾಥ್ ಎಸ್, ಗ್ರಂಥಪಾಲಕರು, ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ, ಇವರಿಗೂ ಮತ್ತು HOD ಕಾಮರ್ಸ್ ಡಿಪಾರ್ಟ್ಮೆಂಟ್ HOD ಆದಂತ ರಾಜಶೇಖರ್ ಸರ್ ಅವರಿಗೂ ತುಂಬ ಕಾಮರ್ಸ್ ಡಿಪಾರ್ಟ್ಮೆಂಟ್ ದೇವಿ ಸರ್ ಹಾಗೂ ಶಂಕರ್ ರೆಡ್ಡಿ ಸರ್ ಅವರಿಗೂ ಹಾಗೂ ನನ್ನ ಎಲ್ಲ ನೆಚ್ಚಿನ ಸಹಪಾಠಿಗಳು. ಪ್ರಥಮ ದರ್ಜೆ ಕಾಲೇಜು ಹಾಸನ. ಎಲ್ಲರಿಗೂ ನಮಸ್ಕಾರ. ಒಂದು ದಿನಾಂಕ 4/4/2024 ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಗ್ರಂಥಾಲಯ ವಸ್ತು ಮಾಹಿತಿ ಕೇಂದ್ರ ವಿಭಾಗ. ಸೊ ಈ ಒಂದು ಕಾಲೇಜಿನ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಪ್ರಾಂಶುಪಾಲರಾದಂಥ ಡಾಕ್ಟರ್ ಕೂತಮ್ಮನಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಸೊ ನಿಮಗೆ ಒಂದು ಈ ರಿಸೋರ್ಸ್ ಎಲೆಕ್ಟ್ರಾನಿಕ್ ರಿಸೋರ್ಸ್ನ ಅದನ್ನು ಹೇಗೆ ಯೂಸ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಒಂದು ಸವಿಸ್ತರವಾದ ಮಾಹಿತಿ ನೀಡಲು ನನ್ನ ಸ್ನೇಹಿತರು ಆಗಿರುವಂಥ ಸರ್ಕಾರಿ ವಿಜ್ಞಾನ ಕಾಲೇಜಿನ ಗ್ರಂಥಪಾಲಕರಾಗಿರುವಂಥ ಎಂ.ಎಸ್. ಸರ್ ಅವರೇ ಹಾಗೂ IPC ಸಂಚಾಲಕರು ಎಂ.ಎಸ್. ಸರ್ ಅವರೇ ಹಾಗೂ ವಾಣಿಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ರಾಜಶೇಖರ್ ಸರ್ ಅವರೇ ಹಾಗೂ ವಾಣಿಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಂತ ಡಿ.ವಿ. ಕುಮಾರ್ ಸರ್ ಹಾಗೂ ಶಂಕರ್ ರೆಡ್ಡಿ ಸರ್ ಅವರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರು. ಸೊ ಇವತ್ತು ನಾವು ಈ ಒಂದು ಕಾರ್ಯಕ್ರಮನ ಯಾಕೆ ಸ್ಪೆಸಿಫಿಕ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಸೊ ವಿದ್ಯಾರ್ಥಿಗಳಲ್ಲಿ ಒಂದು ಗ್ರಂಥಾಲಯದ ಒಂದು ಸದ್ಬಳಕೆ ಆಗಬೇಕು. ಸೊ ಒಂದು ರೀಡಿಂಗ್ ಹ್ಯಾಬಿಟ್ಸ್ ಒಂದು ಇಂಪ್ರೂವ್ ಮಾಡ್ಕೋಬೇಕು. ಹಾಗೇನೆ ಏನಾಗ್ತಾ ಇದೆ, ಇನ್ಫಾರ್ಮೇಶನ್ ICT ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಒಂದು ಇನ್ಫ್ಲೂಯೆನ್ಸ್ ಇಂದ ಏನಾಗ್ತಾ ಇದೆ, ಲೈಬ್ರರಿ ಏನಾಗ್ತಾ ಇದೆ, ಪ್ರಿಂಟೆಡ್ ವರ್ಷನ್ ಇಂದ ಡಿಜಿಟಲ್ ವರ್ಷನ್ ಆಗ್ತಾ ಇದೆ. ಸೊ ಡಿಜಿಟಲ್ ವರ್ಷನ್ ಆಗ್ತಾ ಇದೆ ಅಂದ್ರೆ ಅರ್ಥ ಎಲೆಕ್ಟ್ರಾನಿಕ್ ರಿಸೋರ್ಸಸ್ಗಳು ಸಿಗ್ತಾ ಇದಾವೆ. ಅದರಲ್ಲಿ ಎಲೆಕ್ಟ್ರಾನಿಕ್ ಬುಕ್ಸ್ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಜರ್ನಲ್ಸ್ ಇರ್ಬೋದು. ಸೊ ಅದ್ರ ಮುಖಾಂತರ ನೀವು ನಿಮಗೆ ಬೇಕಾಗಿರುವಂತ ಸ್ಟಡಿ ಮೆಟೀರಿಯಲ್ಸ್ ಇರ್ಬೋದು ಅಥವಾ ಸ್ಟಡಿ ಮೆಟೀರಿಯಲ್ಸ್ ಇರ್ಬೋದು, ನಿಮ್ಮ ಜ್ಞಾನಾರ್ಜನೆ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಕೆಲವೊಂದನ್ನ ಈ ರಿಸರ್ಚ್ ಕೂಡ ಸಿಗ್ತವೆ. ಅವನ್ನ ಹೇಗೆ ಎಲ್ಲಿ ಸಿಗ್ತವೆ, ಅವನ್ನ ಹೇಗೆ ಅಕ್ಸೆಸ್ ಮಾಡ್ಕೊಳ್ಳೋದು ಸಿಗ್ತವೆ, ಬಟ್ ನಿಮ್ಗೆ ಅಕ್ಸೆಸ್ ಗೊತ್ತಿಲ್ಲಲ್ಲ. ಸೊ ಅದ್ರ ಬಗ್ಗೆ ನಿಮ್ಗೊಂದು ಮಾಹಿತಿ ನೀಡಿದಂತಾನೆ ಅದು ಹೇಗೆ ಅಕ್ಸೆಸ್ ಮಾಡ್ಕೊಳ್ಳೋದು, ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು. ಸೊ ವೆರಿ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಒಂದು ಯಾವುದೋ ಒಂದು ಆರ್ಟಿಕಲ್ ಇರುತ್ತೆ, ಜರ್ನಲ್ಸ್ ಇರುತ್ತೆ, ಜರ್ನಲ್ಸ್ ಸಾವಿರಾರು ಜರ್ನಲ್ಸ್ ಸಿಗ್ತವೆ. ಸೊ ಲಕ್ಷಾಂತರ ಈ ಬುಕ್ ಸಿಗುತ್ತೆ ಫ್ರೀ ಆಫ್ ಕಾಸ್ಟ್. ಸೊ ಅವನ್ನ ಹೇಗೆ ಅಕ್ಸೆಸ್ ಮಾಡ್ಕೊಳ್ಳೋದು, ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಅನ್ಕೊಂಡಿದೀವಿ. ಸೊ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಮುಂದೆ ನಿಮ್ಮ ಒಂದು ಹೈಯರ್ ಎಜುಕೇಶನ್ ಇರ್ಬೋದು ಅಥವಾ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂತ ಎನಿ ಜಾಬ್ಸ್ ಇರ್ಬೋದು, ಆ ಒಂದು ಕಾಂಪಿಟೇಟಿವ್ ನ
ಆ ಇನ್ಫಾಗೆ ಈ ಎಲೆಕ್ಟ್ರಾನಿಕ್ ರಿಸೋರ್ಸ್ ನಿಮಗೆ ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸಿದ್ವಿ. ಸೊ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮವನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ನನ್ನ 2 ಪ್ರಾಸ್ತಾವಿಕ ಮುಗಿಸ್ತಾ ಇದ್ದೀನಿ. ಪ್ರಾಸ್ತಾವಿಕ ನುಡಿಯನ್ನು ನುಡಿದಂತಹ ಮಂಜುನಾಥ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮ ಉದ್ಘಾಟನೆ ಪ್ರಾಂಶುಪಾಲರು ಮತ್ತು ಅತಿಥಿಗಳಿಂದ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪ್ರಾಂಶುಪಾಲರು ಹಾಗೂ ಅತಿಥಿಗಳಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳೇ, ಬಹುಶಃ ನಮ್ಮ ಜನರೇಷನಿಗೂ ನಿಮ್ಮ ಜನರೇಷನಿಗೂ ಇರುವಂತಹ ಬಹುದೊಡ್ಡ ಅಂತರ ಯಾವುದು ಅಂತಂದ್ರೆ ನಾವೆಲ್ಲ ಪುಸ್ತಕ ಹಿಡಿದು ಓದೋರು, ಆದ್ರೆ ನೀವೆಲ್ಲ ಮೊಬೈಲ್ ಆದ್ರೆ ಓದುವ ಹವ್ಯಾಸ ಇದ್ರೆ ಅಲ್ಲೋ ಇಲ್ಲೋ ಯಾವುದೋ ಒಂದು ಕಡೆಯಲ್ಲಿ ಓದುವ ಹವ್ಯಾಸ ಇರಬೇಕು. ಸಂಸ್ಕೃತಿಯ ವಾಹಕರು ಅಂತ ಇಬ್ಬರನ್ನ ಗುರುತಿಸ್ತಾರೆ, ಒಂದು ಹೆಣ್ಣು ಮತ್ತೊಂದು ಪುಸ್ತಕ. ತಾಯಿ ಒಂದು ಜನರೇಷನ್ ಇಂದ ಮತ್ತೊಂದು ಜನರೇಷನ್ಗೆ ನಮಗೆ ಎಲ್ಲ ಸಂಸ್ಕೃತಿಯನ್ನ ಅಥವಾ ಸಂಸ್ಕಾರಗಳನ್ನ ಕಲಿಸುವಂತಹವಳು ತಾಯಿ. ಹಾಗಾಗಿ ಪ್ರತಿ ಹೆಣ್ಣು ಮಗಳು ಕೂಡ ಸಂಸ್ಕೃತಿಯ ವಾಹಕರು. ಒಂದು ಜನಾಂಗದಿಂದ ಅಜ್ಜಿ ಮಗಳಿಗೆ, ಅಜ್ಜಿ ತಾಯಿಗೆ ಕಲಿಸಿರ್ತಾರೆ, ತಾಯಿ ನಿಮಗೆ ಕಲಿಸಿದ್ದಾರೆ, ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ತಾ ಹೋಗ್ತೀರಾ. ಹಾಗೆಯೇ ಪುಸ್ತಕ ಕೂಡ ಒಂದು ಸಂಸ್ಕೃತಿಯ ವಾಹಕ. ನಮಗೆ ಇವತ್ತು ನಾವು ಏನಾಗಿದ್ದೇವೆ, ನಮ್ಮ ಹಿಂದೆ ಏನಿದೆ ಇತ್ಯಾದಿಗಳೆಲ್ಲವನ್ನ ನಮಗೆ ಕೊಟ್ಟಿರುವಂತಹದ್ದು ಬಹುಶಃ ಪುಸ್ತಕ. ಪುಸ್ತಕ ಓದದೇ ಇರುವಂತಹವರು ತುಂಬಾ ಬಡವರು. ಆದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಗೆ ನಾನು ತುಂಬಾ ಸರಿ ಇದ್ರ ಬಗ್ಗೆ ಹೇಳ್ತೀನಿ. ನಾವೆಲ್ಲ ಕೋಟಿಗಟ್ಟಲೆ ಮನೆ ಕಟ್ತಾರೆ, ಎಲ್ಲರೂ ಕೂಡ ಲಕ್ಷ ಕೋಟಿಯ ಮನೆಯನ್ನ ಕಟ್ತಾರೆ. ಆ ಮನೆಯಲ್ಲಿ ಕಟ್ಟುವ ಸಂದರ್ಭದಲ್ಲಿ ಹೊರಗಡೆ ಮನೆ ಕಾಯೋದಕ್ಕೊಂದು ನಾಯಿಗೆ, ನಾವು ಹಾಕುವ ಚಪ್ಪಲನ್ನ ಬಿಡೋದಕ್ಕೆ ಒಂದು ಸ್ಟ್ಯಾಂಡ್, ಅಥವಾ ಮನೆಯೊಳಗೆ ಸ್ಪೂನ್ ಇಡೋದಕ್ಕೆ, ಚಾಕ್ ಇಡೋದಕ್ಕೆ, ತಟ್ಟೆ ಇಡೋದಕ್ಕೆ ಎಲ್ಲದಕ್ಕೂ ಒಂದೊಂದು ಸ್ಟ್ಯಾಂಡ್ ಇಡ್ತೀವಿ ನಾವು, ಜೊತೆಗೆ ಶೋಕೇಸ್ಗಳಲ್ಲೂ ಇಡ್ತೀವಿ. ಆದ್ರೆ ಪುಸ್ತಕದ ಒಂದು ಕಪಾಟನ್ನ ಇಡಲಾರದಷ್ಟು ಬಡತನ ಈಗ ನಮ್ಮಂತ ಅನೇಕ ಮೇಷ್ಟ್ರುಗಳಿಗೆ ಬಂದ್ಬಿಟ್ಟಿದೆ. ಬಹಳ ಬೇಸರ. ಮೇಷ್ಟ್ರುಗಳು ಪುಸ್ತಕಗಳನ್ನ ಸಂರಕ್ಷಿಸುವಂತಹವರು. ನಮಗೆ ಏನಿದೆಯೋ ಇಲ್ವೋ ಪುಸ್ತಕ ಬೇಕು. ಯಾರ ಕೈಯಲ್ಲಿ ಪುಸ್ತಕ ಇಲ್ವೋ ಅವನು ಬಹುದೊಡ್ಡ ಬಡವ ಅಂತ ನಮ್ಮ GP ರಾಜರತ್ನಂ ಹೇಳ್ತಾರೆ. ಯಾವಾಗ ನಿಮ್ಮ ಕೈಯಲ್ಲಿ ಒಂದು ಪುಸ್ತಕ ಇರುತ್ತೋ ಅದು ನಿಮ್ಮ ವಿದ್ವತ್ತಿಗೆ, ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಭೂಷಣ ಅಂತ. ಖಂಡಿತವಾಗ್ಲೂ ಹೌದು. ಆದ್ರಿಂದ ಪುಸ್ತಕ ಓದುವಂತವರು ಬಹು ಸುಖಿಗಳು ಕೂಡ. ಯಾಕೆಂದ್ರೆ ನಮ್ಮಂತವ್ರು ನಿಮ್ಮಂತವ್ರನ್ನ ಸ್ನೇಹ ಮಾಡ್ಕೊಂಡ್ರೆ ಯಾವತ್ತಾದ್ರೂ ನಮ್ಮ ಬುದ್ಧಿ ಒಂದಿಷ್ಟು ಅಪಭ್ರಂಶವಾದಾಗ ನಾವು ಜಗಳ ಆಡೋದಕ್ಕೆ ಸಾಧ್ಯ ಇದೆ, ದೂರೋದಕ್ಕೆ ಸಾಧ್ಯ ಇದೆ, ಬೇರೆ ಬೇರೆ ಏನೇನೋ ಇದೆ. ಆದ್ರೆ ಪುಸ್ತಕ ಇದೆಯಲ್ಲ ಹಾಗಿಲ್ಲ.
ನಮ್ಮನ್ನ ಸರಿದಾರಿಗೆ ಕರ್ಕೊಂಡು ಹೋಗುವಂತಹ ಅತ್ಯಂತ ದೊಡ್ಡ ಆಪ್ತವಾದಂತಹ ತಣ್ಣನೆಯ ಗೆಳೆಯ ಯಾರಾದ್ರೂ ಇದ್ರೆ ಅದು ಪುಸ್ತಕ. ಹಾಗಾಗಿ ಪುಸ್ತಕ ಖಂಡಿತವಾಗ್ಲೂ ನಿಮ್ಮ ಮನೆಯೊಳಗೆ ನೀವು ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಪುಸ್ತಕವನ್ನ ಓದುವ ಚಟ ನಿಮ್ಮಲ್ಲಿರಬೇಕು. ಮನೆಯಲ್ಲಿ ನಿಮ್ಮದೇ ಆಗಿರುವ ಒಂದು ಪುಸ್ತಕಗಳನ್ನ ಇಟ್ಕೊಂಡಿರ್ಬೇಕು. ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನ ನಿಮ್ಮ ಪಠ್ಯ ಪುಸ್ತಕಗಳನ್ನ ಇಲ್ಲಿವರೆಗೆ ಇಟ್ಕೊಂಡಿದ್ದೀರಾ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಆಗಿ ಕಟ್ಕೊಳ್ಬೇಕು ಅಂತಿದ್ರೆ ಅದಕ್ಕೆ ನಿಮಗೆ ದಾರಿದೀಪವಾಗುವಂತಹ ಏಕೈಕ ಸನ್ಮಿತ್ರ ಅಂದ್ರೆ ಪುಸ್ತಕ. ಅದರಿಂದ ಪುಸ್ತಕಗಳನ್ನ ಓದಿ ಖಂಡಿತವಾಗ್ಲೂ ಪುಸ್ತಕದಲ್ಲಿರುವಂತಹದ್ದು ಮಸ್ತಕಕ್ಕೆ ಏನಿದೆ ನೀವು ಖಂಡಿತವಾಗ್ಲೂ ನಿಮ್ಮ ಅತ್ಯುನ್ನತವಾದಂತಹ ಭವಿಷ್ಯವನ್ನ ಕಟ್ಕೊಳ್ಬಹುದು. ಇವತ್ತಿನ ತಂತ್ರಜ್ಞಾನ ಮತ್ತು ಮಾಹಿತಿ ಯುಗದಲ್ಲಿ ಪುಸ್ತಕಗಳನ್ನ ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರುವಂತಹ ಹೇಮೇಶ್ ನಿಮ್ಮನ್ನ ಮಾರ್ಗದರ್ಶಕರಾಗಿ ಕರ್ಕೊಂಡು ಹೋಗ್ತಾರೆ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ದುಡ್ಡು ಕೊಟ್ಟು ಪುಸ್ತಕ ತಗೊಳ್ಳುವಂತಹ ಒಂದು ಹವ್ಯಾಸವನ್ನ ಕೊಂಡುಕೊಂಡು ಓದುವ ಹವ್ಯಾಸವನ್ನ ರೂಢಿ ಮಾಡಿ. ಅದರಿಂದ ಖಂಡಿತವಾಗ್ಲೂ ನಿಮ್ಮ ಬದುಕು ಭವಿಷ್ಯ ಸುಭದ್ರವಾಗುತ್ತೆ ಅಂತ ಹೇಳ್ತಾ ಇಂಥ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಗ್ರಂಥಪಾಲಕರಿಗೆ ನಾನು ವಂದನೆಗಳನ್ನ ಹೇಳ್ತಾ, ನಮ್ಮ ಕಾಲೇಜಿನಲ್ಲಿ ತುಂಬಾ ಸುಸಜ್ಜಿತವಾಗಿರುವಂತಹ ಲೈಬ್ರರಿ ಇದೆ. ಅಲ್ಲಿ ಹೋಗಿ ಬರೀ ಕೈಯಲ್ಲಿ ಹೋಗ್ಬೇಡಿ, ಒಂದು 200 ಪುಟದ ನೋಟ್ಸ್ ಟೈಮ್ ತಗೊಂಡೋಗಿ ಅವತ್ತಿನ ವಿಚಾರಗಳನ್ನ ವಿವರಗಳನ್ನು ಬರ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅವಕಾಶಗಳು ತುಂಬಾ ಬರ್ತಾ ಇದೆ. ಅದಕ್ಕೆ ನೀವು ಪ್ರಯೋಜನವನ್ನ ಪಡ್ಕೊಳ್ಬಹುದು. ಮತ್ತೆ ನೀವು ಬಂದು ನೀಡೋದು ಪುಸ್ತಕದ ಕಡೆಗೆ. ಆದ್ದರಿಂದ ಖಂಡಿತವಾಗಿ ಪುಸ್ತಕವನ್ನು ಕೊಂಡುಕೊಂಡು ಓದುವ ಹವ್ಯಾಸವನ್ನು ಒಳ್ಳೆಯದು. ಅಧ್ಯಕ್ಷರ ನುಡಿಯನ್ನು ನುಡಿದಂತಹ ಡಾಕ್ಟರ್ KG ಕವಿತಾ ಮ್ಯಾಮ್ ಅವರಿಗೆ ಧನ್ಯವಾದಗಳು. ಈಗ ಉಪನ್ಯಾಸ ಕಾರ್ಯಕ್ರಮ ಶ್ರೀ ಹೇಮೇಶ್ HN ಗ್ರಂಥಪಾಲಕರು, ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ, ಸರ್ಕಾರಿ ವಿಜ್ಞಾನ ಕಾಲೇಜು, ಹಾಸನ. ಹಾಗೆ ಕಾಮರ್ಸ್ ವಿಭಾಗದ ಮುಖ್ಯಸ್ಥರಾದ ರಾಜಶೇಖರ್ ಸರ್ ಅವರಿಗೆ, ಕೋಆರ್ಡಿನೇಟರ್ ಯೋಗೇಶ್ ಸರ್ ಅವರಿಗೆ, ಡೇವಿಡ್ ಸರ್ಗೆ, ಹಾಗೆ ಆದಂತ ಸ್ಪೀಕರ್ ಎಲ್ಲರೂ ಕೂಡ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ರಿಸೋರ್ಸಸ್ ಲೈಬ್ರರಿ ಯೂಸ್ ಮಾಡ್ತಾ ಇರ್ತೀರಾ, ನೀವು ಪುಸ್ತಕಗಳನ್ನ ಬಾರೋ ಮಾಡ್ತಾ ಇರ್ತೀರಾ, ಮನೆಗೆ ಯೂಸ್ ಮಾಡ್ತೀರಾ, ನಿಮ್ಮ ಕ್ಲಾಸ್ ರೂಮ್ಸ್ ಅಲ್ಲಿ ಯೂಸ್ ಮಾಡ್ತೀರಾ, ಲೈಬ್ರರಿ ಹೋಗ್ತೀರಾ. ಬಟ್ ಅದ ಈ ರಿಸೋರ್ಸಸ್ ಅಂದ್ರೆ ಏನು? ಓದುವಂತ ಯಾವುದೇ ರಿಸೋರ್ಸಸ್ ಆಗಿಲ್ಲ, ಅದು ಎಲೆಕ್ಟ್ರಾನಿಕ್ ವರ್ಷನ್ ಅಲ್ಲಿ ಇದ್ರೆ ಅದು ನಾವು ಈ ರಿಸೋರ್ಸ್ ಅಂತ ಕರಿತೀವಿ. ಇಗ್ನರ್ಲಿ ನೀವು ಪ್ರಿಂಟ್ ವರ್ಷನ್ಸ್ ಅಲ್ಲಿ ಬುಕ್ ಓದ್ತಾ ಇರ್ತೀರಾ, ಅದೇ ಎಲೆಕ್ಟ್ರಾನಿಕ್ ವರ್ಷನ್ಸ್ ಅಲ್ಲಿ ಇದೆ, ಅದು ಈ ಬುಕ್ ಆಗ್ತದೆ. ನೀವು ನ್ಯೂಸ್ ಪೇಪರ್ ಪ್ರಿಂಟ್ ಓದ್ತಾ ಇರ್ತೀರಾ, ಅದೇ ಎಲೆಕ್ಟ್ರಾನಿಕ್ ವರ್ಷನ್ಸ್ ಅಲ್ಲಿ ಇದ್ರೆ ಅದು ಈ ನ್ಯೂಸ್ ಪೇಪರ್ ಆಗ್ತದೆ. ಅಗೇನ್ ಮ್ಯಾಗಝಿನ್ ಪ್ರಿಂಟ್ ವರ್ಷನ್ ಎಷ್ಟಿದೆ, ಎಲೆಕ್ಟ್ರಾನಿಕ್ ವರ್ಷನ್ ಇದ್ರೆ ಈ ಮ್ಯಾಗಝಿನ್. ಹಾಗೆ ಜರ್ನಲ್ಸ್ ಕೂಡ, ಜರ್ನಲ್ಸ್ ಪ್ರಿಂಟ್ ಅಲ್ಲಿ ಇದ್ರೆ ಜರ್ನಲ್ಸ್ ಅಂತ ಕರಿತೀವಿ ಪ್ರಿಂಟ್ ವರ್ಷನ್, ಅದೇ ಎಲೆಕ್ಟ್ರಾನಿಕ್ ವರ್ಷನ್ ಇದ್ರೆ ಈ ಜರ್ನಲ್ ಅಂತ. ಇವೆಲ್ಲವೂ ಸೇರ್ಕೊಂಡು ಈ ರಿಸೋರ್ಸಸ್ ಆಗಿದೆ. ಇನ್ಕ್ಲೂಡಿಂಗ್ ಇಂಟರ್ನೆಟ್ ಅಲ್ಲಿ ಸಿಗುವಂತ ನೀವು ಯಾವುದೇ ಸರ್ಚ್ ಮಾಡ್ತಿರಲ್ಲ, ಆ ಇನ್ಫಾರ್ಮೇಶನ್ ಎಲ್ಲದೂ ಕೂಡ ಡಿಜಿಟಲ್ ಫಾರ್ಮಲ್ಲಿ ಇರ್ತದೆ. ಸೊ ಅದೆಲ್ಲದೂ ಕೂಡ ನಿಮ್ಗೆ ಎಲೆಕ್ಟ್ರಾನಿಕ್ ರಿಸೋರ್ಸಸ್ ಇದೆ. ಸೊ ಹಾಗಾಗಿ ಇವ್ರ ವ್ಯಾಪ್ತಿ ತುಂಬಾ ದೊಡ್ಡದಿದೆ ಈ ರಿಸೋರ್ಸಸ್. ಸೊ ಹಾಗೆ ನಮಗೆ ಯಾಕೆ ಬೇಕು ಈ ರಿಸೋರ್ಸಸ್ ಅಂತ ನಾವು ಯೋಚನೆ ಮಾಡೋದಾದ್ರೆ ಏನಾದ್ರು ಒಂದು ರೀಸನ್ ಇರ್ಬೇಕಲ್ವಾ, ಒಂದಿಷ್ಟು ರೀಸನ್ಸ್ ಇರ್ಬೇಕು. ಏನೇ ಯಾವ ಪರ್ಪಸ್ ನಾವು ಈ ರಿಸೋರ್ಸಸ್ ನ ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಏನ್ ಮಲ್ಟಿಪಲ್ ಆಕ್ಸೆಸ್ ನಂಬರ್ 1. ಯಾಕೆಂದ್ರೆ ನಿಮ್ಗೆ ಪ್ರಿಂಟ್ ವರ್ಷನ್ ಅಲ್ಲಿ ಒಂದು ಬುಕ್ ಗ್ರಂಥಾಲಯ ಇದೆ ಅಂತ ಹೇಳಿದ್ರೆ ಅಟ್ ಎ ಟೈಮ್ ಒಬ್ರು ಮಾತ್ರ ಆಕ್ಸೆಸ್ ಮಾಡಬಹುದು. ಹೌದಾ? ಒಂದು ಬುಕ್ ನಿಮ್ ಗ್ರಂಥಾಲಯದಲ್ಲಿ ಇದೆ ಅಂತ ಹೇಳಿದ್ರೆ 10 ಜನ ಒಟ್ಟಿಗೆ ತಗೊಳ್ಳಿಕ್ಕಾಗಲ್ಲ. ಸೊ ಅದೇ ಎಲೆಕ್ಟ್ರಾನಿಕ್ ವರ್ಷನ್ ಇದ್ರೆ ನಿಮ್ಗೆ ಮಲ್ಟಿಪಲ್ ಆಕ್ಸೆಸ್. ಅಟ್ ಎ ಟೈಮ್ ಆ ಸಾಫ್ಟ್ ಕಾಪಿನ ನಿಮ್ಗೆ n ನಂಬರ್ ಆಫ್ ಯೂಸರ್ಸ್ ಅನ್ನ ಆಕ್ಸೆಸ್ ಮಾಡಬಹುದು ಸಿಂಗಲ್ ಟೈಮ್ ಅಲ್ಲಿ. ಸೊ ಅದೊಂದು ಮೇನ್ ಅಡ್ವಾಂಟೇಜ್ ಎಲೆಕ್ಟ್ರಾನಿಕ್ ರಿಸೋರ್ಸಸ್ ಅಲ್ಲಿ, ಮಲ್ಟಿಪಲ್ ಆಕ್ಸೆಸ್. ಯಾವ್ದಾದ್ರು ಒಂದ್ ಈಗ HR ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಯಾವ್ದೋ ಸೂಪರ್ ಯಾವ್ದೋ ಒಂದ್ ಬುಕ್ ಇದೆ ಅಂತ ಹೇಳಿದ್ರೆ ಆ ಒಂದ್ ಬುಕ್ ಏನಾದ್ರು ಎಲೆಕ್ಟ್ರಾನಿಕ್ ವರ್ಷನ್ ಅಲ್ಲಿ ನಿಮ್ಗೆ ಇಂಟರ್ನೆಟ್ ಅಲ್ಲಿ ಸಿಕ್ತು ಅಂತ ಹೇಳಿದ್ರೆ ಅಟ್ ಎ ಟೈಮ್ ಎಷ್ಟು ಜನ ಆಕ್ಸೆಸ್ ಮಾಡಬಹುದು, n ನಂಬರ್ ಆಫ್ ಯೂಸರ್ಸ್ ಆಕ್ಸೆಸ್ ಮಾಡಬಹುದು. ಅದೊಂದು ಮೇನ್ ಅಡ್ವಾಂಟೇಜ್. ಹಾಗೆ ಸ್ಪೀಡ್, ನಿಮ್ಗೆ ಇಂಟರ್ನೆಟ್ ಒಳ್ಳೆ ಸ್ಪೀಡ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಸಾಕಷ್ಟು ಫಾಸ್ಟ್ ಆಗಿ ಈ ರಿಸೋರ್ಸಸ್ ಓಪನ್ ಆಗ್ತದೆ. ಆಮೇಲೆ ನಿಮಗೆ ಸಮಯ ಸೇವ್ ಆಗ್ತದೆ. ನೀವು ಇಲ್ಲಿಂದ ಲೈಬ್ರರಿಗೆ ಹೋಗಿ ಲೈಬ್ರರಿ ಹಂಗಂತ ಲೈಬ್ರರಿ ಹೋಗ್ಬೇಡಿ ಅಂತಲ್ಲ, ಲೈಬ್ರರಿ ಹೋಗಿ ಮತ್ತೆ ಕ್ಲಾಸ್ ರೂಮಿಗೆ ಬಂದು ಆ ಸಮಯಗಳು ಇದೆಯಲ್ಲ ಅದು ವ್ಯರ್ಥ ಆಗೋದು ಸೇವ್ ಆಗ್ತದೆ. ಆಮೇಲೆ ಸ್ಪೀಡ್ ಆಗಿ ವರ್ಕ್ ಆಗ್ತದೆ. ಆಮೇಲೆ ಹೈಪರ್ ಲಿಂಕ್ಸ್ ಇರೋದ್ರಿಂದ ನಿಮ್ಗೆ ಏನಾದ್ರು ರೆಫರೆನ್ಸ್ ಬೇಕು ಅನ್ನೋದಾದ್ರೆ ಯಾವ್ದೋ ಒಂದು ಯಾವ್ದೋ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಈ ಬುಕ್ಸ್ ಅಲ್ಲಿ ಅದ್ರಿಗೆ ರಿಲೇಟೆಡ್ ಹೈಪರ್ ಲಿಂಕ್ಸ್ ಇರ್ತದೆ. ಆ ಲಿಂಕ್ ನಾವು ಓದ್ತಿದ್ರೆ ಅದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಕಟ್ಕೊಂಡಿರ್ತದೆ. ಸೊ ಅದೆಲ್ಲದೂ ಕೂಡ ಮ್ಯಾಟರ್ ಆಗ್ತದೆ ಈ ರಿಸೋರ್ಸಸ್. ಹಾಗೆ ಫಂಕ್ಷನಾಲಿಟಿ ಹೈಪರ್ ಲಿಂಕ್ಸ್ ನಾವು ಈ ರಿಸೋರ್ಸಸ್ ಅಲ್ಲಿ ಹಾಕ್ಬಹುದು, ಬಟ್ ಪ್ರಿಂಟ್ ರಿಸೋರ್ಸ್ ಅಲ್ಲಿ ಹಾಕ್ಲಿಕ್ಕೆ ಆಗಲ್ಲ.
ನೀವೇನಾದ್ರೂ ಆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಯಾವ್ದೋ ಒಂದು, ಅಥವಾ ಆ ವರ್ಡ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ಡಿಕ್ಷನರಿ ಹುಡ್ಕೋಕೆ ಇನ್ನೊಂದು ಸೋರ್ಸ್ ಹೋಗ್ಬೇಕಾಗದ. ಸೊ ಹಾಗಾಗಿ ಇದ್ರಲ್ಲಿ ಈ ರಿಸೋರ್ಸ್ ಅಲ್ಲಿ ಏನಂದ್ರೆ ಅದು ಕೂಡ ಎನೇಬಲ್ ಇರ್ತದೆ. ಅದ್ ಬರ್ದ ಆಮೇಲೆ ಕಂಟೆಂಟ್, ನೀವು ಬರೀ ಪ್ರಿಂಟ್ ರಿಸೋರ್ಸಸ್ ಅಲ್ಲಿ ಪ್ರಿಂಟೆಡ್ ಬುಕ್ಸ್ ಮಾತ್ರ ಅಕ್ಸೆಸ್ ಮಾಡಬಹುದು. ಇಲ್ಲಿ ನಿಮ್ಗೆ ವಿಡಿಯೋಸ್ ಅಕ್ಸೆಸ್ ಮಾಡಬಹುದು, ಪಿಕ್ಚರ್ಸ್ ಬರ್ತದೆ, ಆಡಿಯೋ ಬರ್ತದೆ. ಸೊ ಇವೆಲ್ಲವೂ ಕೂಡ ಮಲ್ಟಿಮೀಡಿಯಾ ಆಪ್ಷನ್ಸ್ ಅವೈಲೇಬಲ್ ಇರ್ತದೆ. ಸೊ ಮೊಬಿಲಿಟಿ, ನೀವು ಎಷ್ಟು ಬುಕ್ಸ್ ಕ್ಯಾರಿ ಮಾಡಬಹುದು ಮನೆಗೆ? ಮ್ಯಾಕ್ಸಿಮಮ್ 3, 4, 5 ಬ್ಯಾಗ್ ಇಟ್ಕೊಂಡ್ಬಂದು 10 ಬುಕ್ಸ್ ಕೊಟ್ರೆ ಲೈಬ್ರರಿಯಲ್ಲಿ ಆಫರ್ ಮಾಡಿದ್ರೆ. ಸೊ ಅದೇ ನಿಮ್ಮ ಈ ಬುಕ್ಸ್ ಅದು ಎಲೆಕ್ಟ್ರಾನಿಕ್ ವರ್ಷನ್ ಅಲ್ಲಿ ಇದ್ರೆ ನಿಮಗೆ ಥೌಸಂಡ್ಸ್ ಆಫ್ ಬುಕ್ಸ್ ನೀವು ಕ್ಯಾರಿ ಮಾಡಬಹುದು. ಕ್ಯಾರಿ ಇನ್ ದ ಸೆನ್ಸ್ ಅದೆಲ್ಲ ಕ್ಲೌಡ್ ಅಲ್ಲಿ ಇರ್ತದೆ. ನೀವು ಮೊಬೈಲ್ ಅಲ್ಲಿ ನೀವು ಲಾಗಿನ್ ಪಾಸ್ವರ್ಡ್ ಹಾಕಿ ನೀವು ಅಕ್ಸೆಸ್ ಮಾಡಬಹುದು, ಅಥವಾ ನಿಮ್ಮ ಪೆನ್ ಡ್ರೈವ್ಸ್ ಅಲ್ಲಿ ಸಾಫ್ಟ್ ಕಾಪೀಸ್ ನ ಕ್ಯಾರಿ ಮಾಡಬಹುದು. ಅದರಲ್ಲಿ ಸ್ಪೇಸ್ ಮೇಲೆ ಡಿಪೆಂಡ್ ಆಗ್ತದೆ. ನೀವು ಎಷ್ಟು ಬುಕ್ಸ್ ಬೇಕಾದ್ರೂ ಕೂಡ ನೀವು ಕ್ಯಾರಿ ಮಾಡಬಹುದು. ಅದೊಂದು ಹೆಲ್ಪ್ ಆಗ್ತದೆ. ಅವಾಗ ಸ್ಪೇಸ್, ನೀವು ಲೈಬ್ರರಿ ಎಷ್ಟು ನಾವು ಅಕ್ವೈರ್ ಮಾಡಬಹುದು ಬುಕ್ಸ್ ನ? ಒಂದು 25,000 ಬುಕ್ಸ್ ಇದೆ ಅಲ್ವಾ ಸರ್? ಇನ್ನೊಂದು 25,000 ಹಾಕ್ಬೋದಾ? ಲಕ್ಷ, 1.5 ಲಕ್ಷ ಎಷ್ಟು ಮಾಡ್ಬೋದು? ಅದೇ ನೀವು ಎನ್ಲಿಸ್ಟಿಗೆ ಹೋದ್ರೆ ಈ ರಿಸೋರ್ಸಸ್ ಅಲ್ಲಿ ಬರ್ತೀನಿ ನೆಕ್ಸ್ಟ್ 2 ಲಕ್ಷ, ನಿಯರ್ಲಿ 2 lakhs ಈ ಬುಕ್ಸ್ ಅವೈಲೇಬಲ್ ಇದೆ. 2 ಲಕ್ಷ ಬುಕ್ಸ್ ನಾವು ಫಿಸಿಕಲ್ ಸ್ಟೋರ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಇದೆಯಲ್ಲ ನಿಮ್ಮ ಲೈಬ್ರರಿ ಮೋಸ್ಟ್ಲಿ ಅದು ಪೂರ ಯೂಸ್ ಮಾಡ್ಬೇಕಾಗ್ತದೆ. ಯೂಸ್ ಮಾಡಿದ್ರೆ ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ. ಹಾಗಾಗಿ ಸ್ಪೇಸ್ ನಮಗೆ ಉಳಿತದೆ ಈ ರಿಸೋರ್ಸಸ್ ಯೂಸ್ ಮಾಡೋದ್ರಿಂದ. ಆಮೇಲೆ ಕನ್ವೀನಿಯನ್ಸ್, ನಾವ್ ಎಲ್ಲಿ ಬೇಕಾದ್ರೆ ಅಕ್ಸೆಸ್ ಮಾಡ್ಬೋದು 24/7. ಯಾವುದೇ ಪ್ಲೇಸಿನ ಕನ್ಸ್ಟೆಂಟ್ ಇರೋದಿಲ್ಲ, ಟೈಮ್ ಕನ್ಸ್ಟೆಂಟ್ ಇರೋದಿಲ್ಲ, ಡಿಸ್ಟೆನ್ಸ್ ಕನ್ಸ್ಟೆಂಟ್ ಇರೋದಿಲ್ಲ. ನಿಮಗೆ ಎನಿವೇರ್ ಇನ್ ದ ವರ್ಲ್ಡ್ ನೆಟ್ವರ್ಕ್ ಇದ್ರೆ ಯು ಕ್ಯಾನ್ ಆಕ್ಸೆಸ್ ಯುವರ್ ರಿಸೋರ್ಸಸ್. ಓಕೆ, ಅದೊಂದು. ಆಮೇಲೆ ಟೈಮ್ ಅಂಡ್ ಮನಿ. ಟೈಮು ನಾನು ಹೇಳಿದ್ನಲ್ಲ, ಆ ತರ ಟೈಮ್ ಸೇವ್ ಮಾಡ್ಬೋದು. ಅಂದ್ರೆ ಲೈಬ್ರರಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ, ನೀವು ಇಲ್ಲೇ ಆಕ್ಸೆಸ್ ಮಾಡಬಹುದು ಈ ಲೈಬ್ರರಿನ. ಅದ್ರ ಜೊತೆಗೆ ನೀವು ಮನಿ, ಫಿಸಿಕಲ್ ಬುಕ್ಸ್ ನೀವು ಬೈ ಮಾಡ್ತಾ ಹೋದ್ರೆ ಮೇ ಬಿ ಅದ ಪ್ರಿಂಟ್ ಈಗೆಲ್ಲ ಕಾಸ್ಟ್ಲಿ ಆಗ್ತಿದೆ. ಮೊದಲು 160 ರೂಪೀಸ್ ಸಿಗೋದು, ಈಗ 260 to 70 ರೂಪೀಸ್ ಒಂದು ಪೇಪರ್ ಒಳ್ಳೆ. ಸೊ ಹಂಗಾಗಿ ಪ್ರಿಂಟ್ ರಿಸೋರ್ಸಸ್ ಕಾಸ್ಟ್ಲಿ ಆಗ್ತಿದೆ. ಅದ್ರ ಬದಲು ಈ ರಿಸೋರ್ಸಸ್ ಯೂಸ್ ಮಾಡಿದ್ರೆ ನಮ್ಗೆ ಹಣ ಉಳಿತಾಯ ಆಗ್ತದೆ. ಒಂದು ಬುಕ್ ಪರ್ಚೇಸ್ ಮಾಡೋ ಇದ್ರಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಬೇಸ್ ಯಾವ್ದಾದ್ರು ಪಬ್ಲಿಷರ್ ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ಕಡಿಮೆ ರೇಟಿಗೆ ನಿಮ್ಗೆ ಸಿಗ್ತದೆ. ಆಮೇಲೆ ಅದು ಮಲ್ಟಿಪಲ್ ಅಕ್ಸೆಸ್, ನೀವು ಒಂದ್ಸಲ ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಎಷ್ಟು ಜನ ಬೇಕಾದ್ರೂ ಅಕ್ಸೆಸ್ ಮಾಡಬಹುದು. ಇವು ಅದರ ಯೂಸೇಜ್. ಇದರ ಸಲುವಾಗಿ ನಾವು ಈ ರಿಸೋರ್ಸ್ ನಾವು ಯೂಸ್ ಮಾಡ್ತೇವೆ. ಸೊ ಅಡ್ವಾಂಟೇಜಸ್ ಇದೆ, ಆದ್ರೆ ಡಿಸ್ಅಡ್ವಾಂಟೇಜಸ್ ಇಲ್ವಾ? ಅಫ್ಕೋರ್ಸ್ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಏನಪ್ಪಾ? ಸ್ಪೆಷಲ್ ಡಿವೈಸ್ ಬೇಕು. ನೀವು ಈ ರಿಸೋರ್ಸಸ್ ಅಕ್ಸೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಮೊಬೈಲ್ ಬೇಕು. ಮೊಬೈಲ್ ಇಲ್ಲದೆ ನೀವು ಈ ರಿಸೋರ್ಸ್ ಅಕ್ಸೆಸ್ ಮಾಡ್ಲಿಕ್ಕೆ ಲ್ಯಾಪ್ಟಾಪ್ ಬೇಕು, ಅಥವಾ ಡೆಸ್ಕ್ಟಾಪ್ ಬೇಕು, ಅಥವಾ ರೀಡರ್ ಬೇಕು, ಈ ರೀಡರ್ ಬೇಕು. ಯಾವ್ದಾದ್ರು ಒಂದು ಡಿವೈಸ್ ನಿಮಗೆ ಹೆಲ್ಪ್ ಬೇಕು ಈ ರಿಸೋರ್ಸಸ್ ಯೂಸ್ ಮಾಡಿ. ಅದು ಡಿಸ್ಅಡ್ವಾಂಟೇಜ್. ಆದ್ರೆ ಪ್ರಿಂಟ್ ರಿಸೋರ್ಸ್ ಆದ್ರೆ ಬ್ಯಾಗ್ ಅಲ್ಲಿ ಇಟ್ಕೊಂಡು ಯಾವ ಬೇಕಾದ್ರೂ ಕಸ್ ನೋಡ್ಬೋದು. ಅಡ್ವಾಂಟೇಜಸ್ ಕೂಡ ಇದೆ, ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಎಕ್ಸ್ಪೆನ್ಸಿವ್ ಆಫ್ ರೀಡಿಂಗ್ ಡಿವೈಸಸ್. ನೀವು ಒಂದು ಮೊಬೈಲ್ ತಗೊಳ್ತೀರಾ ಅಂತ ಹೇಳಿದ್ರೆ ಈಗ ದಿವಸ ಕಾಸ್ಟ್ಲಿ ಆಗ್ತಾ ಇದೆ. ಒಳ್ಳೆ ಕಾನ್ಫಿಗರೇಷನ್ ಇರೋ ಮೊಬೈಲ್ ತಗೊಳ್ತೀರಾ ಅಂದ್ರೆ 15,000 ಮೇಲ್ಗಡೆ ನೀವು ಸ್ಪೆಂಡ್ ಮಾಡಬೇಕು. ಆ ಎಕ್ಸ್ಪೆನ್ಸಸ್ ಹೋಗ್ತದೆ. ಸ್ಕ್ರೀನ್ ಗ್ಲೇರ್ ಅಂಡ್ ಐ ಸ್ಟ್ರೈನ್, ನೀವು ಎಷ್ಟೊತ್ತು ಓದಕ್ಕಾಗ್ತದೆ ಸಾಫ್ಟ್ ಕಾಪಿನ? ಕಷ್ಟ ಆಗ್ತದೆ, ಕಣ್ಣು ನೋವು ಬರ್ತದೆ, ಸ್ಟ್ರೈನ್ ಆಗ್ತದೆ. ಆಮೇಲೆ ಆ ಕಂಫರ್ಟ್ನೆಸ್ ಬರಲ್ಲ. ನೀವು ಪ್ರಿಂಟ್ ಬುಕ್ ಓದಾಗ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ಗೂ ಅಥವಾ ಈ ಬುಕ್ಸ್ ಓದಾಗ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ಗೂ ವ್ಯತ್ಯಾಸ ಇದೆ. ಸೊ ಅದೊಂದು ಪ್ರಾಬ್ಲಮ್ ಬರುತ್ತೆ. ಅನ್ರಿಲಯಬಲ್ ಲೈಫ್ ಸ್ಪ್ಯಾನ್. ಸಪೋಸ್ ನೀವು ಪೆನ್ ಡ್ರೈವ್ ಒಂದು ಸಾಫ್ಟ್ ಕಾಪಿ ಹಾಕಿ ಇಟ್ಕೊಂಡಿರ್ತೀರಾ, ಕರಪ್ಟ್ ಆಯ್ತಪ್ಪ, ಏನ್ ಮಾಡ್ತೀರಾ? ಕರಪ್ಟ್ ಆಗೋಯ್ತು, ಆ ಈ ರಿಸೋರ್ಸ್ ನ ಕಳ್ಕೊಳ್ತೀರಾ. ಪ್ರಿಂಟ್ ರಿಸೋರ್ಸ್ ಆದ್ರೆ ಕರಪ್ಟ್ ಆಗ್ತದ? ಆಗಲ್ಲ. ಲೈಬ್ರರಿ ಅಥವಾ ಕಪಾಟ್ ಅಲ್ಲೋ ನಿಮ್ ಬ್ಯಾಗ್ ಅಲ್ಲೋ ಸೇಫ್ ಆಗಿರ್ತದೆ. ಸೊ ಇದೊಂದು ಈ ರಿಸೋರ್ಸ್ ಅಲ್ಲಿರೋ ಡಿಸ್ಅಡ್ವಾಂಟೇಜಸ್. ಮೆನಿ ರೀಡಿಂಗ್ ಮೆಟೀರಿಯಲ್ಸ್ ದಟ್ ಆರ್ ಅವೈಲೇಬಲ್ ಇನ್ ಟ್ರೆಡಿಷನಲ್ ಫಾರ್ಮ್ಯಾಟ್ಸ್ ಆರ್ ಬುಕ್ಸ್ ಆರ್ ನಾಟ್ ಯೆಟ್ ಅವೈಲೇಬಲ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್. ಹಳೆ ಬುಕ್ಸ್ ಇದೆ, ಸಪೋಸ್ ಕನ್ನಡ ಬುಕ್ಸ್ ಎಲೆಕ್ಟ್ರಾನಿಕ್ ವರ್ಷನ್ ಅಲ್ಲಿ ಇರೋದಿಲ್ಲ. ಕೆಲವೊಂದಿಷ್ಟು ಇದಾವೆ, ಎಲ್ಲವೂ ಇಲ್ಲ. ಅವನ್ನೇಗೆ ಆಕ್ಸೆಸ್ ಮಾಡೋದು? ಹಂಗಾಗಿ ಎಲ್ಲಾದು 100% ಕೂಡ ಎಲೆಕ್ಟ್ರಾನಿಕ್ ವರ್ಷನ್ ಆಗಿ ಕನ್ವರ್ಷನ್ ಆಗಿಲ್ಲ. ಸಾಕಷ್ಟು ಬುಕ್ಸ್ ಡಿಜಿಟಲೈಸೇಷನ್ ನಡೀತಾ ಇದೆ. ಒಂದಲ್ಲ ಒಂದ್ ದಿವಸ ಆಗ್ತದೆ. ಆಲ್ಮೋಸ್ಟ್ ಎಲ್ಲ ಪಬ್ಲಿಕೇಶನ್ಸ್ ಕೂಡ ಒಂದು ಪ್ರಿಂಟ್ ವರ್ಷನ್ ಬರ್ತದೆ, ಎಲೆಕ್ಟ್ರಾನಿಕ್ ವರ್ಷನ್ ಬರ್ತದೆ. ಅಂದ್ರೆ ಬರ್ತೆ ಅದು ಚೇಂಜ್ ಆಗ್ತದೆ. ಅದಕ್ಕಿಂತ ಸಮಯ ಬೇಕು. ಸೊ ಅಲ್ಲಿವರೆಗೂ ಇರುವಂತ ಸೋರ್ಸಸ್ ಏನ್ ಮಾಡೋದು? ಅದು ಡಿಜಿಟೈಸ್ ಮಾಡಬೇಕು. ಅದೊಂದು ಪ್ರಾಬ್ಲಮ್ ಇದೆ. ಹಾಗೆ ಇದಕ್ಕೊಂದು ನಿಮ್ಗೆ ಟ್ರೈನಿಂಗ್ ಬೇಕಾಗ್ತದೆ. ನೀವು ಈ ರಿಸೋರ್ಸ್ ಅನ್ನ ಪ್ರಾಪರ್ ಅಕ್ಸೆಸ್ ಮಾಡಬೇಕು, ನಿಮಗೆ ಪ್ರಿಸೈಸ್ ಇನ್ಫಾರ್ಮೇಶನ್ ಅಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ಪ್ರಾಪರ್ ಟ್ರೈನಿಂಗ್ ಬೇಕು. ಅದರ್ವೈಸ್ ಏನಾಗ್ತದೆ?
ನಿಮಗೆ ಬೇಕಾಗಿರುವಂತ ಪ್ರಿಸೈಸ್ ಇನ್ಫಾರ್ಮೇಶನ್ ತಗೊಳಕ್ ಆಗೋದಿಲ್ಲ. ಸುಮ್ಮನೆ ಸರ್ಚ್ ಮಾಡ್ತೀರ ನೆಟ್ ಗೂಗಲ್ ಅಲ್ಲಿ, ಅದೊಂದು ಲಕ್ಷಾಂತರ ಹಿಟ್ಸ್ ಕೊಡ್ತದೆ. ನೀವು 5-6 ನೋಡ್ತೀರಾ, ಸಾಕಾಗ್ತಿದೆ, ಬಿಟ್ಟು ನೆಕ್ಸ್ಟ್ ಹೋಗ್ತೀರಾ. ಸೊ ಹಂಗಾಗಿ ನಿಮಗೆ ಎಕ್ಸ್ಪರ್ಟೈಸ್ ಇದ್ರೆ ಹೇಗೆ ಸರ್ಚ್ ಮಾಡೋ ಪ್ರಿಂಟ್ ರಿಸೋರ್ಸಸ್ ಗೆ ನೀವು ಇಂಡೆಕ್ಸ್ ನೋಡ್ಕೊಳ್ಳಿ ಅಥವಾ ಕಂಟೆಂಟ್ ನೋಡ್ಕೊಂಡು ನಿಮ್ಗೆ ಬೇಕಾಗಿಲ್ಲ ತೆಗೆದು ಓದ್ಬೋದು. ಅದಕ್ಕೆ ಎಕ್ಸ್ಪರ್ಟೈಸ್ ಬೇಕಾಗಲ್ಲ ಪ್ರಿಂಟ್ ರಿಸೋರ್ಸ್ ಯೂಸ್ ಮಾಡ್ತೀವಿ. ಸೊ these are some disadvantages. ಹಾಗೆ ನೆಕ್ಸ್ಟ್ ಇಂಟರ್ನೆಟ್ ಗೆ ಬರೋಣ. ಈಗ ಈ ರಿಸೋರ್ಸಸ್ ಅಂದ್ರೆ ಏನ್ ಗೊತ್ತಾಯ್ತು. ನೆಕ್ಸ್ಟ್ ಇಂಟರ್ನೆಟ್ ಗೆ ಬರೋಣ. ಇಂಟರ್ನೆಟ್ ನಿಮ್ಗೆ 2 ತರ ನಾವು ನೋಡ್ಬೋದು. ಒಂದು ಸರ್ಫೇಸ್ ವೆಬ್ ಅಂತಿದೆ, ಒಂದು ಡೀಪ್ ವೆಬ್ ಅಂತಿದೆ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀರಲ್ಲ, ಗೂಗಲ್ ಏನದು? ಒಂದು ಸರ್ಚ್ ಎಂಜಿನ್, ಹೌದಾ? ಗೂಗಲ್ ಸರ್ಚ್ ಎಂಜಿನ್, ಬೇರೆ ಬೇರೆ ಸರ್ಚ್ ಎಂಜಿನ್ಸ್ ಇದೆ. ಅದೇ ರೀತಿ ಗೂಗಲ್ ಕೂಡ ಒಂದು ಸರ್ಚ್ ಎಂಜಿನ್. ಅದರಲ್ಲಿ ಸರ್ಫೇಸ್ ವೆಬ್ ಮತ್ತೆ ಡೀಪ್ ವೆಬ್ ಅಂತ 2 ತರ ಇದೆ. ಸರ್ಫೇಸ್ ವೆಬ್ ಏನಪ್ಪ ಅಂತ ಹೇಳಿದ್ರೆ, ನೀವು ಟೈಪ್ ಮಾಡ್ತೀರಾ, ಯಾವ್ದು ಕೀವರ್ಡ್ ಹಾಕ್ತೀರಾ ಗೂಗಲ್ ಅಲ್ಲಿ, ಕೀವರ್ಡ್ ಹಾಕಿದಾಗ ಒಂದಿಷ್ಟು ಹಿಟ್ಸ್ ಬರ್ತದೆ, ಸುಮಾರು ಒಂದು ಪೇಜಸ್ ಬರ್ತದೆ, 1000 ಬರ್ತದೆ, ಕೆಲವು ಸರ್ಚ್ಗೆ ಲಕ್ಷಾಂತರ ಕೋಟಿಗಟ್ಟಲೆ ಹಿಟ್ಸ್ ಹೋಗ್ತದೆ. ನೀವು ಅದೇನಂತ ಗಾಳ ಹಾಕಕ್ಕೆ ಸಿಗಾಗಳತ್ತಲ್ಲ ಇನ್ಫಾರ್ಮೇಶನ್, ಅದೆಲ್ಲ ಸರ್ಫೇಸ್ ವೆಬ್. ನಿಮ್ ಸರ್ಚ್ ಸಿಗುವಂತದೆಲ್ಲ ಸರ್ಫೇಸ್ ವೆಬ್ ಅಂತ ಹೇಳಿ. ಡೀಪ್ ವೆಬ್ ಅಂದ್ರೆ ಹಾಗಾದ್ರೆ ಹೇಗೆ? ಸರ್ಫೇಸ್ ವೆಬ್ ಸಿಗುತ್ತೆ ಸರ್ಚ್ಗೆ, ಡೀಪ್ ವೆಬ್ ಅನ್ನೋದು ಏನು ಅನ್ನೋದು ಗೊತ್ತಾಗ್ಬೇಕಲ್ಲ. ಡೀಪ್ ವೆಬ್ ಅಂದ್ರೆ ನಿಮ್ಮ ಸರ್ಚ್ ಸಿಗೋದಿಲ್ಲ. ಅದು ಯಾಕೆ ಸಿಗೋದಿಲ್ಲ ಅಂತ ಹೇಳಿದ್ರೆ, ಒಂದಿಷ್ಟು ವೆಬ್ಸೈಟ್ಸ್ ಇದೆ ಡಿಫೆನ್ಸ್ ರಿಲೇಟೆಡ್ ಅಥವಾ ಸಬ್ಸ್ಕ್ರೈಬ್ಡ್ ಬೇಸ್ಡ್ ವೆಬ್ಸೈಟ್ಸ್ ಇದೆ. ಆ ಸೋರ್ಸಸ್ ನಿಮ್ಗೆ ಯೂಸರ್ ಐಡಿ ಪಾಸ್ವರ್ಡ್ ಹಾಕಿದ್ರೇನೆ ಒಳಗೆ ಹೋಗ್ಲಿಕ್ಕೆ ಸಾಧ್ಯ, ಇಲ್ಲದ್ರೆ ಅದು ಎಂಟ್ರಿ ಆಗ್ಲಿಕ್ಕೆ ಬಿಡೋದಿಲ್ಲ. ಅಂತ ಸೈಟ್ಸ್ ತುಂಬಾ ಇದೆ. ಆಮೇಲೆ ಕೆಲವು ಇಂಡೆಕ್ಸ್ ಆಗಿರೋದಿಲ್ಲ. ಯಾವ್ದಾದ್ರು ನೀವು ಸರ್ಚ್ ಮಾಡಿದ್ರೆ ಇನ್ಫಾರ್ಮೇಶನ್ ಆ ಸರ್ಚ್ ಎಂಜಿನ್ಗೆ, ಗೂಗಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾವ ಆಗಿರ್ಬೋದು, ಆ ಸರ್ಚ್ ಎಂಜಿನ್ಗೆ ಇಂಡೆಕ್ಸ್ ಆಗಿರೋ ಇನ್ಫಾರ್ಮೇಶನ್ ಮಾತ್ರ ಅದು ಹೊರಗಡೆ ಬರ್ತದೆ ನೀವು ಸರ್ಚ್ ಮಾಡಿದಾಗ. ಸಪೋಸ್ ಇಂಡೆಕ್ಸ್ ಆಗಿಲ್ಲ ಅಂದ್ರೆ ಆ ಸರ್ಚ್ ಎಂಜಿನ್ಗೆ ಆ ಇನ್ಫಾರ್ಮೇಶನ್ ನಿಮ್ಗೆ ಸಿಗೋದಿಲ್ಲ. ಅದು ಹುಡುಕ್ಬೇಕು ಅಂತ ಹೇಳಿದ್ರೆ ಎಕ್ಸಾಕ್ಟ್ URL ಲೊಕೇಶನ್ ಇದೆಯಲ್ಲ, ಅಡ್ರೆಸ್ ಬರದೆ ಅದು ಹಾಕಿದ್ರೆ ಮಾತ್ರ ಪರ್ಟಿಕ್ಯುಲರ್ ವೆಬ್ಸೈಟ್ ಓಪನ್ ಆಗ್ತದೆ, ನಿಮ್ ಸರ್ಚ್ ಸಿಗೋದಿಲ್ಲ. ಸೊ ಆ ತರ ತುಂಬಾ ವೆಬ್ಸೈಟ್ಸ್ ಇದೆ, ಅದನ್ನೆಲ್ಲ ನಾವು ಡೀಪ್ ವೆಬ್ ಅಂತಾರೆ. ಹಾಗೆ ಈಗ ಇದು ಅಪ್ರಾಕ್ಸಿಮೇಟ್ ನಂಬರ್ ಹೇಳ್ತಿರೋದು ನಾನು, 1.9 ಬಿಲಿಯನ್ ವೆಬ್ಸೈಟ್ಸ್ ಇದೆ. ಇದು ರೀಸೆಂಟ್ ಡೇಟಾ ಅಲ್ಲ, 1 year ಬ್ಯಾಕ್ ಅಂತ ಹೇಳ್ತೀನಿ. 1.9 ಬಿಲಿಯನ್ ವೆಬ್ಸೈಟ್ಸ್ ಅಪ್ರಾಕ್ಸಿಮೇಟ್ ಆಗಿರುವಂತದ್ದು, ಡೈಲಿ ಕೌಂಟ್ ಆಗ್ತಾ ಇರ್ತದೆ. 1 ಬಿಲಿಯನ್ ಅಂದ್ರೆ ಎಷ್ಟು? 1 ಬಿಲಿಯನ್ 100 crores ಗೆ 100 crores. 1.9 ಅಂದ್ರೆ ಆಲ್ಮೋಸ್ಟ್ 190 crores ಕೋಟಿ ವೆಬ್ಸೈಟ್ಸ್. ಸ್ಟಿಲ್ ಕೌಂಟಿಂಗ್ ಅದು ಎಂಡ್ ಅಲ್ಲ. ಯಾಕೆಂದ್ರೆ ಈ ಕ್ಷಣ ಒಂದು ವೆಬ್ಸೈಟ್ ಕ್ರಿಯೇಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಕ್ಷಣ ಇನ್ನೊಂದ್ಸಲ ಇನ್ನೆಲ್ಲ ವೆಬ್ಸೈಟ್ ಕ್ರಿಯೇಟ್ ಆಗಿರ್ತದೆ. ಸೊ ಸ್ಟಿಲ್ ಕೌಂಟಿಂಗ್ ಅಲ್ಲ. ಅದರಲ್ಲಿ 45 ಬಿಲಿಯನ್ ವೆಬ್ ಪೇಜಸ್ ಇದೆ. ವೆಬ್ಸೈಟ್ಸ್ ಅಲ್ಲಿ ನೀವು ಪೇಜಸ್ ನೋಡ್ತಾ ಹೋದ್ರೆ ಒಂದು ಪೇಜ್ 10 ಪೇಜ್ 20 ಪೇಜ್ 50 ಪೇಜ್ ದೊಡ್ಡ ವೆಬ್ಸೈಟ್ಸ್ ಎಲ್ಲ ತುಂಬಾ ಈಸಿ ಇರ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ. ಅಂದಾಜು 45 ಬಿಲಿಯನ್ ವೆಬ್ ಪೇಜಸ್ ಇದೆ ಅಂತ ಅಪ್ರಾಕ್ಸಿಮೇಟ್ ಇದೆ. ಅದರಲ್ಲಿ ಇಂಡೆಕ್ಸ್ ಆಗಿರುವಂತ ವೆಬ್ ಪೇಜಸ್ ಎಷ್ಟು? 2.25 ಬಿಲಿಯನ್ ಪೇಜಸ್ ಮಾತ್ರ ಇಂಡೆಕ್ಸ್ ಆಗಿರೋದು. ನೀವು ಗೂಗಲ್ ಮಾಡಿದಾಗ ಯಾವುದಲ್ಲಿ ಸರ್ಚ್ ಮಾಡಿದಾಗ ಸಿಗುತ್ತಲ್ಲ ಇನ್ಫಾರ್ಮೇಶನ್, ಅದು ಓನ್ಲಿ 2.25 ಬಿಲಿಯನ್ ಪೇಜಸ್ ಅಷ್ಟೇ ಸಿಗುವಂತದ್ದು. ನಿಮಗೆ ಇರೋದೆಷ್ಟು? 45 ಬಿಲಿಯನ್ ವೆಬ್ ಪೇಜ್. ಸರ್ಚ್ ಸಿಗೋದಷ್ಟು 2.2% ಆಯ್ತು. ಅಪ್ರಾಕ್ಸಿಮೇಟ್ 5 to 6% ಅಷ್ಟೇ ನೀವು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಇನ್ಫಾರ್ಮೇಶನ್. ಗೂಗಲ್ ಅಲ್ಲಿ ಎಲ್ಲ ಸಿಗ್ತದ? ಈಗ ಎಲ್ಲ ಸಿಗಲ್ಲ. ಗೂಗಲ್ ಸರ್ಚ್ ಮಾಡಿದಾಗ ಗೂಗಲ್ ಒಂದೇ ಅಲ್ಲ, ನೀವು ಬೇರೆ ಬೇರೆ ಸರ್ಚ್ ಎಂಜಿನ್ ತಗೊಂಡು ಸರ್ಚ್ ಮಾಡಿದಾಗಲೂ ಕೂಡ ನಿಮಗೆ ಸಿಗುವಂತದ್ದು ಇಷ್ಟು ಮಾತ್ರ, ಇಂಡೆಕ್ಸ್ ಇರ್ಬೇಕು. ಸಪೋಸ್ ಇಂಡೆಕ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಆ ವೆಬ್ಸೈಟ್ ನಿಮ್ಗೆ ಸರ್ಚ್ ಸಿಗೋದಿಲ್ಲ. ಸೊ ಆ ತರದ್ ಎಷ್ಟಿದೆ? ಆಲ್ಮೋಸ್ಟ್ 95% ಆ ತರದ್ ಇದೆ. ಅದನ್ನೆಲ್ಲ ನಾವು ಡೀಪ್ ವೆಬ್ ಅಂತ ಕಳಿಸ್ತೀವಿ. ಸೊ ಹಂಗಾಗಿ ಇಷ್ಟೊಂದು ಅಗಾಧತೆ ಇಂಟರ್ನೆಟ್ ಇದೆ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದು ಅರಿವು ನಿಮಗೆ ಇರಲಿ ಅಂತ ಹೇಳ್ತೇನೆ. ಯಾಕಂದ್ರೆ ಏನೇ ಮಾಡಿದ್ರು ಗೂಗಲ್ ಸಿಗ್ತದೆ ಅಂತಲ್ಲ, ಸಿಗ್ತದೆ ಅಫ್ಕೋರ್ಸ್. ಏನೋ ಒಂದು ಬರ್ತದೆ ನೀವು ಸರ್ಚ್ ಮಾಡೋದಾಗ, ಏನೋ ಒಂದು ಇಟ್ಟು ಕೊಟ್ಟೆ ಬರ್ತದೆ. ನೆಕ್ಸ್ಟ್ ಯಾವ್ಯಾವೆಲ್ಲ ಸರ್ಚ್ ಎಂಜಿನ್ಸ್ ಇದೆ ಈಗಿರುವಂತದ್ದು? ಕೆಲವು ಹಳೆವೆಲ್ಲ ಇದಾವೆ, ಬೇಡ. ಟ್ರೆಂಡಿಂಗ್ ಅಲ್ಲಿ ಇರುವಂತವು ನಂಬರ್ 1 ಗೂಗಲ್ ಇದೆ. ಈಗ ಮೋರ್ ದನ್ 90% ಆಫ್ ದಿ ಪೀಪಲ್ ಗೂಗಲ್ ನ ಪ್ರಿಫರ್ ಮಾಡಿ ಯೂಸ್ ಮಾಡ್ತಿದ್ದಾರೆ. ಯಾವ ಮುಂಚೆ ಚೆನ್ನಾಗಿತ್ತು ಯಾವ, ಗೂಗಲ್ ಬಂದ್ಮೇಲೆ ಅದು ಕಡಿಮೆ ಆಯ್ತು. ಪರ್ಸೆಂಟೇಜ್ ಒಂದು 30-35%
ಪೀಪಲ್ ಯೂಸ್ ಮಾಡ್ತಾ ಇರೋದು. ಗೂಗಲ್ ಸ್ಕಾಲರ್, ಗೂಗಲ್ ಗೂಗಲ್ ಸ್ಕಾಲರ್ಲಿ ಇನ್ಫಾರ್ಮೇಶನ್ ಮಾತ್ರ ಇಲ್ಲಿ ಸಿಗ್ತದೆ. ಸ್ಕಾಲರ್ಲಿ ಇನ್ಫಾರ್ಮೇಶನ್ ಅಂದ್ರೆ ಏನು? ಇಲ್ಲ ಸರ್ಚ್ ಮಾಡಬಹುದಲ್ಲ ನಾವು ಗೂಗಲ್ ಸ್ಕಾಲರ್ ಯಾಕೆ ಅಂತ. ಸ್ಕಾಲರ್ಲಿ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಆ ಇನ್ಫಾರ್ಮೇಶನ್ ಪಬ್ಲಿಷ್ ಆಗಿರ್ಬೇಕು. ಎಲ್ಲಿ ಪಬ್ಲಿಷ್ ಆಗಿರ್ಬೇಕು? ಒಂದು ರಿಸರ್ಚ್ ಜರ್ನಲ್ ಅಲ್ಲಿ ಪಬ್ಲಿಷ್ ಆಗಿರ್ಬೇಕು. ಆ ರಿಸರ್ಚ್ ಜರ್ನಲ್ ಯಾಗಿರ್ಬೇಕು ಅಂತ ಹೇಳಿದ್ರೆ ಅದೊಂದು ಪೀರ್ ರಿವ್ಯೂ ಕಮಿಟಿ ಇರ್ತದೆ. ಆ ಪೀರ್ ರಿವ್ಯೂ ಆಗಿ ಅಲ್ಲಿ ಅದು ಓಕೆ ಆದ್ರೆ ಆ ಆರ್ಟಿಕಲ್ ನ ಪಬ್ಲಿಷ್ ಮಾಡ್ತಾರೆ. ಅಂತ ಸೋರ್ಸಸ್ ಇಲ್ಲಿ ಸಿಗ್ತದೆ ಗೂಗಲ್ ಸ್ಕಾಲರ್ ಅಲ್ಲಿ. ಸೊ ಇದು ರಿಸರ್ಚ್ ತುಂಬಾ ಹೆಲ್ಪ್ ಆಗ್ತದೆ. ಸೊ ಇದೊಂದು ಸರ್ಚ್ ಎಂಜಿನ್. ಹಾಗೆ ಬೈಡು ಎಲ್ಲಿದು ಸರ್ಚ್ ಎಂಜಿನ್ ಕೇಳಿದ್ದೀರಾ? ಬೈಡು ಚೈನಾ ಇದೆಯಲ್ಲ, ಇದು ಚೈನಾದ್ದು. ಅವರು ಇದನ್ನ ಯೂಸ್ ಮಾಡಲ್ಲ ಗೂಗಲ್ ನ. ಈಗ ನಾಳೆ ಚಾರ್ಜಸ್ ಮಾಡಿದ್ರಪ್ಪ, ಈ ಗೂಗಲ್ ಸರ್ಚ್ ಮಾಡೋದಕ್ಕೆ ತಿಂಗಳ ₹100 ಚಾರ್ಜ್ ಮಾಡ್ಕೊಂಡು ಅಂತಂದ್ರೆ ಏನ್ ಮಾಡ್ತೀರಾ? ಬರ್ಬೋದು, ಗೊತ್ತಿಲ್ಲ. ಈಗ ₹100 ಚಾರ್ಜ್ ಮಾಡಿ ಈಗ ಡೇಟಾ ಎಲ್ಲ ಮಾಡ್ಕೊಡ್ತೀವಲ್ಲ ಸರ್, ಹಾಗೆ ಗೂಗಲ್ ಬಂತಪ್ಪ. ಸೊ ಅಂದ್ರೆ ಆಲ್ಟರ್ನೇಟಿವ್ ಉಳ್ಕೊಂಡಿರ್ಬೇಕು. ಚೈನಾದಲ್ಲಿ ಗೂಗಲ್ ಯೂಸ್ ಮಾಡೋದಿಲ್ಲ, ಅವ್ರು ಯೂಸ್ ಮಾಡೋದು ಬೈಡು. ಅವರೇ ಒಂದು ಡೆವಲಪ್ ಮಾಡ್ಕೊಂಡಿದ್ದಾರೆ ಸರ್ಚ್ ಎಂಜಿನ್, ಅವ್ರು ಬೈಡು ಯೂಸ್ ಮಾಡ್ತಾರೆ. ಯಾಂಡೆಕ್ಸ್ ಯಾರ್ದಿದು? ಯಾಂಡೆಕ್ಸ್ ರಷ್ಯಾ, ಅವರು ಕೂಡ ಗೂಗಲ್ ಕಡಿಮೆ ಯೂಸ್ ಮಾಡ್ತಾರೆ, ಯಾಂಡೆಕ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಡಕ್ ಗೋ, ಇದು ಕೂಡ ಸರ್ಚ್ ಎಂಜಿನ್ ಗೂಗಲ್ ತರ, ಅದು US ಬೇಸ್ಡ್ ಇದೆ. ಇದು ಚೆನ್ನಾಗಿದೆ, ನೀವು ಟ್ರೈ ಮಾಡಬಹುದು. ಇದಕ್ಕೆ ಸ್ಟಿಕರ್ ಅಕೌಂಟ್ ಬಂದ್ರೆ ಇದು ಬೆಸ್ಟ್ ಸರ್ಚ್ ಎಂಜಿನ್ ಆಫ್ ಕೋರ್ಸ್, ಬಟ್ ಆಲ್ಟರ್ನೇಟ್ ಕೂಡ ಇದೆ ಅಂತ ನಾನು ಹೇಳ್ತಾ ಇರೋದು. ಡಕ್ ಗೋ ಅಂತ ಹೇಳಿ. ಇದು ಗೊತ್ತಾ? ಕ್ಯೂ ಮಾಮು ಇಂಡಿಯಾ, ಇಂಡಿಯನ್ ಸರ್ಚ್ ಇಂಜಿನ್. ಇದು ಚೆನ್ನಾಗಿದೆ, ಟ್ರೈ ಮಾಡಿ. ಕ್ಯೂ ಅಂದ್ರೆ ಕ್ವೆಸ್ಟ್ ಅಂತ ಹೇಳಿ, ಮಾಮು ಅಂತ ಹೇಳಿದ್ರೆ ನಮಗೆಲ್ಲ ಫ್ಯಾಮಿಲಿಯರ್ ವರ್ಡ್. ಮಾಮ ಆತರ ಎಲ್ಲ ಬಳಸ್ತೀವಲ್ಲ, ಆ ಇಡೀ ಇದನ್ನು ಬಳಸಿದ್ದಾರೆ ಕ್ಯೂ ಮಾಮು ಅಂತ ಹೇಳಿ. ಅಂದ್ರೆ ಫ್ಯಾಮಿಲಿಯರ್ ಇಡೀ ನಮ್ಮ ಕಲ್ಚರ್ಗೆ. ಸೊ ಇದು ಇಂಡಿಯನ್ ಸರ್ಚ್ ಎಂಜಿನ್. ಇಷ್ಟು ಸರ್ಚ್ ಎಂಜಿನ್ಸ್ ಇದೆ, ಇಂಪಾರ್ಟೆಂಟ್ ತುಂಬಾ ಇದೆ ಸರ್ಚ್ ಎಂಜಿನ್ಸ್. ಒಂದಿಷ್ಟು ಸರ್ಚ್ ಸ್ಟ್ರಾಟಜೀಸ್ ಹೋದ್ರೆ ನಾನು ಮುಂದೆ ಹೇಳ್ತೀನಿ ನಿಮಗೆ. ಒಂದು ಬೇಸಿಕ್ ಸರ್ಚ್ ಅಂತ ಬರ್ತದೆ, ಇನ್ನೊಂದು ಅಡ್ವಾನ್ಸ್ಡ್ ಸರ್ಚ್ ಅಂತ ಬರುತ್ತೆ. ಅದು ಬಂದಾಗ ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ಎನ್ಲಿಸ್ಟ್ ಬರುವ. ಎನ್ಲಿಸ್ಟ್ ಅಂದ್ರೆ ನಾವು ನ್ಯಾಷನಲ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸರ್ವಿಸಸ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸ್ಕಾಲರ್ಲಿ ಕಂಟೆಂಟ್ ಅಂತ ಹೇಳಿ. ನಾನು ಸ್ಕಾಲರ್ಲಿ ಕಂಟೆಂಟ್ ಅಂತ ಹೇಳಿದ್ರೆ, ಸ್ಕಾಲರ್ಲಿ ಕಂಟೆಂಟ್ ಅಂದ್ರೆ ಒಂದು ರಿವ್ಯೂ ಆಗಿರೋ ಇನ್ಫಾರ್ಮೇಶನ್ ಪಬ್ಲಿಷ್ ಆಗಿರಬೇಕು ಒಂದು ಪರ್ಟಿಕ್ಯುಲರ್ ಜರ್ನಲ್ ಅಲ್ಲಿ ಅಥವಾ ಬುಕ್ ಅಲ್ಲಿ. ಸೊ ಆ ಇನ್ಫಾರ್ಮೇಶನ್ ಮಾತ್ರ ಇಲ್ಲಿ ಸಿಗ್ತದೆ. ಅದಕ್ಕೋಸ್ಕರ ಸ್ಕಾಲರ್ಲಿ ಕಂಟೆಂಟ್ ಅಂತ ಕರೀತೀವಿ. ನಿಮಗೆ ಬೇರೆದೆಲ್ಲ ಸ್ಕಾಲರ್ಲಿ ಕಂಟೆಂಟ್ ಅಂತ ಹೇಳೋದಿಲ್ಲ. ನೀವು ಗೂಗಲ್ ಸರ್ಚ್ ಮಾಡಿದಾಗ ಅಥವಾ ಇದರಲ್ಲಿ ಯಾವ್ದು ವಿಕಿಪೀಡಿಯಾದಲ್ಲೆಲ್ಲ ಬರ್ತದಲ್ಲ, ನಾವು ಸ್ಕಾಲರ್ಲಿ ಕಂಟೆಂಟ್ ಅಂತ ಅನ್ನೋದಿಲ್ಲ. ಅದು ಯಾರು ಬೇಕಾದ್ರೂ ನೋಟ್ ಮಾಡ್ಬೋದು. ಬಟ್ ಅಲ್ಲೊಂದು ಕಮಿಟಿ ಇರ್ತದೆ, ಅದು ನೋಡ್ತಾರೆ, ಅದ್ ಬೇರೆ ಪ್ರಶ್ನೆ. ಬಟ್ ಅದನ್ನ ಸ್ಕಾಲರ್ಲಿ ಕಂಟೆಂಟ್ ಅಂತ ಕರೆಯೋದಿಲ್ಲ. ಯಾವುದು ಪಬ್ಲಿಷ್ ಆಗಿರ್ತದಲ್ಲ, ಅಥೆಂಟಿಕೇಟೆಡ್ ಇನ್ಫಾರ್ಮೇಶನ್ ಇರುತ್ತಲ್ಲ, ಅದನ್ನ ಸ್ಕಾಲರ್ಲಿ ಕಂಟೆಂಟ್ ಅಂತ ಕರಿತೀವಿ. ಅದನ್ನ ನೀವು ಎನ್ಲಿಸ್ಟ್ ಆಕ್ಸೆಸ್ ಮಾಡಬಹುದು. 2 ಸೇರಿ 4460 ಟೋಟಲ್ ಕಾಲೇಜಸ್ ಇದೆ. ಅದರ ಸೈನ್ಸ್ ಕಾಲೇಜಸ್ 2838 ಇದೆ. ಟೋಟಲ್ 4463 ಕಾಲೇಜಸ್ ಮೆಂಬರ್ಸ್ ಆಗಿದ್ದಾರೆ ಎನ್ಲಿಸ್ಟ್ ಅಲ್ಲಿ. ಎನ್ಲಿಸ್ಟ್ ಮೆಂಬರ್ ಆಗ್ಲಿಕ್ಕೆ 12B ಕಾಲೇಜ್ ಆಗಿದ್ರೆ 5900 ಕೊಟ್ಟು ಮೆಂಬರ್ ಆಗ್ತೀವಿ ನಾವು. ಸಪೋಸ್ ನಮ್ಮಲ್ಲಿ 12B ಇಲ್ಲ ಅಂತ ಹೇಳಿದ್ರೆ ನಾವು 35,400 ಪೇ ಮಾಡಬೇಕು ವರ್ಷಕ್ಕೆ. ಅದು ಏಪ್ರಿಲ್ ಇಂದ ಮಾರ್ಚ್ ವರೆಗೂ ಇರ್ತದೆ ಪ್ರತಿ ವರ್ಷ ಸಬ್ಸ್ಕ್ರಿಪ್ಷನ್. 12B ಆಗಿದ್ರೆ ನಿಮ್ ಕಾಲೇಜ್ ನಮ್ ಕಾಲೇಜ್ ಎಲ್ಲ 12B ಆಗಿದೆ. ಸೊ ನಮಗೆ 5,900 ಕೊಟ್ಟರೆ ಸಾಕು, ಇನ್ಕ್ಲೂಡಿಂಗ್ GST. ನಮಗೆ ಸಬ್ಸ್ಕ್ರಿಪ್ಷನ್ ಎನ್ಲಿಸ್ಟ್ ಸಿಗ್ತದೆ. ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಅಷ್ಟೇ ಇದೆ. ಅಂದ್ರೆ ಇನ್ಸ್ಟಿಟ್ಯೂಷನ್ ಎಷ್ಟು ಪೇ ಮಾಡ್ತಿದೆ ಎನ್ಲಿಸ್ಟ್ ಸಬ್ಸ್ಕ್ರಿಪ್ಷನ್ ಅಂತ. ಈ ಯಾವ ಟಾಪ್ ಕಾಲೇಜಸ್ ಆ ವೆಬ್ಸೈಟ್ ಅಲ್ಲಿ ಹೋದ್ರೆ ಲಿಸ್ಟ್ ಮಾಡಿರ್ತಾರೆ. ಟಾಪ್ 10 ಕಾಲೇಜಸ್ ಲಿಸ್ಟ್ ಮಾಡಿದ್ದಾರೆ. ಯಾರು ಎನ್ಲಿಸ್ಟ್ ಅನ್ನ, ಈ ರಿಸೋರ್ಸಸ್ ನ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಮೊದಲೇ ಬಂದು ಮಹಾರಾಷ್ಟ್ರ ಕಾಲೇಜ್, ರಾಮಕೃಷ್ಣ ಪರಮಹಂಸ ಮಹಾವಿದ್ಯಾಲಯ, ಓಸ್ಮಾನಾಬಾದ್ ಮಹಾರಾಷ್ಟ್ರ. ಆಮೇಲೆ ತಮಿಳುನಾಡು ಇದೆ, ಇದು ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕದ ಒಂದಿದೆ ಸೆಂಟ್ ಅಲೋಶಿಯಸ್ ಕಾಲೇಜ್ ಮಂಗಳೂರು. ಎಷ್ಟನೇ ಪ್ರೈಸ್ ಇದೆ? 5th ಪ್ಲೇಸಸ್ ಇದೆ. ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ ಇಷ್ಟೇ ಲಿಸ್ಟ್ ಅಲ್ಲಿ ಇರೋದು. ಇವು ಟಾಪ್ ಇನ್ಸ್ಟಿಟ್ಯೂಷನ್. ಅಲ್ಲಿ ಸ್ಟಾಟಿಸ್ಟಿಕ್ಸ್ ಇರ್ತದೆ, ಯೂಸರ್ ಸ್ಟಾಟಿಸ್ಟಿಕ್ಸ್. ಆದ್ರೆ ನಮಗೆ ಗೊತ್ತಾಗ್ತದೆ ಯಾವ ಕಾಲೇಜಲ್ಲಿ ಎಷ್ಟು ಯೂಸ್ ಆಗ್ತದೆ. ನೆಕ್ಸ್ಟ್
ಈಗ ಎನ್ ಲಿಸ್ಟ್ ಅಲ್ಲಿ ನಾ ಹೇಳಿದೆ ಅರೌಂಡ್ 2 lakhs ಈ ಬುಕ್ಸ್ ಅವೈಲೇಬಲ್ ಇದೆ. ಅರೌಂಡ್ ನಾ ಹೇಳ್ತಿದ್ರು ಇರ್ರೆಸ್ಪೆಕ್ಟಿವ್ ಆಫ್ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್ ಸೈನ್ಸ್ ಬುಕ್ ಜಾಸ್ತಿ ಇದೆ, ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಇದೆ, ಹಿಸ್ಟ್ರಿ ಇದೆ, ಎಕನಾಮಿಕ್ಸ್ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಎಲ್ಲಾನು ಇದೆ ಎಕ್ಸೆಪ್ಟ್ ಕನ್ನಡ. ಕನ್ನಡ ಒಂದು ಇನ್ಕ್ಲೂಡ್ ಆಗಿಲ್ಲ, ಫ್ಯೂಚರ್ ಮೇ ಬಿ ಇನ್ಕ್ಲೂಡ್ ಆಗ್ಬೋದು. ಮೋರ್ ದನ್ 6000 ಈ ಜರ್ನಲ್ಸ್ ಇದೆ. ನಿಮಗೆ ಈ ಜರ್ನಲ್ಸ್ ಇದೆಲ್ಲ ನಿಮಗೆ ರಿಸರ್ಚಿಗೆ ಹೆಲ್ಪ್ ಆಗ್ತದೆ. ಈಗಲೂ ಸರ್ಚ್ ಮಾಡಬಹುದು. ನೀವು ಅಡ್ವಾನ್ಸ್ ಲರ್ನರ್ಸ್ ಆಗಿದ್ರೆ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ನೀವು ಸರ್ಚ್ ಮಾಡಿ ಹುಡುಕ್ಬೋದು. ಯಾಕೆಂದ್ರೆ ಲೇಟೆಸ್ಟ್ ಇನ್ಫಾರ್ಮೇಶನ್ ಜರ್ನಲ್ ಸಿಗ್ತದೆ. ಅದಕ್ಕೆ ನೀವು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಂತ ನಾವು ಕರಿತೀವಿ. ಪ್ರೈಮರಿ ಸೋರ್ಸಸ್ ಆಫ್ ಇನ್ಫಾರ್ಮೇಶನ್ ಅಂತ ಯಾವ್ದು ಕರಿತೀವಿ ನಾವು? ಜರ್ನಲ್ಸ್. ಯಾಕೆ ಜರ್ನಲ್ಸ್ ಕರಿತೀವಿ ಪ್ರೈಮರಿ ಇನ್ಫಾರ್ಮೇಶನ್ ಆಫ್ ಸೋರ್ಸಸ್ ಅನ್ನೋದಾದ್ರೆ, ಈಗ ಯಾರಾದ್ರೂ ಸೈಂಟಿಸ್ಟ್ ಇದೇ ಬರ್ತಿದ್ಯಾ, ಎಚ್ಚರ ಹೊಡಿದ್ರೆ ಬೇಗ ಹೋಗಿರ್ತದೆ, ಮಲ್ಕೊಂಡ್ಬಿಟ್ರೆ ಕಂಟಿನ್ಯೂ ಆಗಿ. ಸೊ ಯಾವ್ದು ಬೇಕು ನೋಡಿ. ಜರ್ನಲ್ಸ್ ಯಾಕೆ ನಾವು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಥವಾ ಪ್ರೈಮರಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅಂತ ಕರಿತೀವಿ ಅಂತಂದ್ರೆ, ಯಾರೇ ಒಂದು ಇನ್ವೆನ್ಷನ್ ಮಾಡ್ಲಿ, ಏನಾದ್ರೂ ಒಂದು ಕಂಡಿಡಿದ ಅಥವಾ ಹೊಸ ಕಾನ್ಸೆಪ್ಟ್ ಕಂಡಿಡಿದಿದೆ ಅಥವಾ ಯಾವುದೇ ರೋಗಕ್ಕೆ ಔಷಧಿ ಕಂಡಿಡಿದೆ, ಆ ಕಂಡಿಡಿಯೋದಕ್ಕೆ ಮುಂಚೆ ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. ಆ ಎಕ್ಸ್ಪೆರಿಮೆಂಟ್ ಮಾಡಿರೋ ಎಕ್ಸ್ಪೀರಿಯನ್ಸಸ್ ಅಲ್ಲಿ ಒಂದು ಪೇಪರ್ ಮಾಡಿರ್ತಾರೆ. ಆ ಪೇಪರ್ ನ ಒಂದು ಜರ್ನಲ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಆ ಪಬ್ಲಿಷ್ ಮಾಡಿದ್ಮೇಲೆ ನಮಗೆ ಗೊತ್ತಾಗ್ತದೆ, ಓ ಇಂತ ಕಾಯಿಲೆಗೆ ಇಂತ ಔಷಧಿ ಕಂಡುಹಿಡಿದ್ರು, ಈ ತರ ರಿಸರ್ಚ್ ಆಗಿದೆ, ಅದ್ರ ಔಟ್ಪುಟ್ ಈಗ ಬಂದಿದೆ ಅಂತ. ಸೊ ಆ ಇನ್ಫಾರ್ಮೇಶನ್ ನಿಮ್ಗೆ ನ್ಯೂಸ್ ಪೇಪರ್ ಅಲ್ಲಿ ಬರ್ತದ? ಫಸ್ಟ್ ಬರಲ್ಲ, ನ್ಯೂಸ್ ಅಲ್ಲೂ ಬರಲ್ಲ, ಎಲ್ಲೂ ಬರಲ್ಲ. ಫಸ್ಟ್ ಪಬ್ಲಿಷ್ ಆಗೋದು ಜರ್ನಲ್ ಅಲ್ಲಿ. ಸೊ ಇದಕ್ಕೆ ನಾವು ಪ್ರೈಮರಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಇದ್ರ ಜೊತೆ ಪೇಟೆಂಟ್ಸ್ ಅಂತ ಬರ್ತದೆ, ಅಲ್ಲಿಗೆ ಹೋಗೋದು ಬೇಡ, ಇಲ್ಲಿ ಸಾಕು. ಈ ರಿಸೋರ್ಸಸ್ ಇದೆ, ನಿಲ್ಸ್ಕೊಳ್ಳೋಣ. ನೆಕ್ಸ್ಟ್ ಎನ್ ಲಿಸ್ಟಿಗೆ ಹೋಗುವ. ಎನ್ ಲಿಸ್ಟ್ ನಿಮಗೆ ಲೈವ್ ತೋರಿಸ್ಲಿಕ್ಕೆ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಬೇಕು. ಎನ್ ಲಿಸ್ಟ್ ಅಂತ ಹೊಡೆದ್ರೆ ಸಾಕು, ಫಸ್ಟ್ ಲಿಂಕ್ ಬರ್ತದೆ ಎನ್ ಲಿಸ್ಟ್ ಇನ್ಕ್ರಿಪ್ಟ್ ಅಂತ ಹೇಳಿ. ಅದನ್ನ ಕ್ಲಿಕ್ ಮಾಡಿದ್ರೆ ಈ ತರ ಹೋಮ್ ಪೇಜ್ ಬರ್ತದೆ. ಹೋಮ್ ಪೇಜ್ ಅಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ ಇದೆ, ಬಿಟ್ಬಿಟ್ಟು ಇಲ್ಲಿ ಮೆಂಬರ್ಸ್ ಲಾಗಿನ್ ಅಂತಿದೆ, ಕಾಣ್ತಾ ಇದೆಯಾ? ಮೆಂಬರ್ಸ್ ಲಾಗಿನ್ ಹೋಗಿ ನೀವು ಲಾಗಿನ್ ಆಗ್ಬೇಕು. ಬಿಫೋರ್ ದಟ್ ಏನ್ ಮಾಡ್ಬೇಕು? ಲಾಗಿನ್ ಐಡಿ ಪಾಸ್ವರ್ಡ್ ಬೇಕಲ್ವಾ? ಸೊ ಲಾಗಿನ್ ಐಡಿ ಪಾಸ್ವರ್ಡ್ ನ ಹೇಗೆ ಇದು ಮಾಡ್ಕೊಳ್ತೀರಾ? ನಿಮಗೆ ಬೇಕಾಗಿರೋಂತ ಯೂಸರ್ ಐಡಿ ಪಾಸ್ವರ್ಡ್ ನ ನಿಮ್ಮ ಲೈಬ್ರರಿಯನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಈಗ ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಕೊಡಬೇಕು. ಅದು ಕೊಟ್ರೆ ಒಂದು ತೋರಿಸ್ತೀನಿ ನಿಮ್ಗೆ. ಬೇಡ, ಇಲ್ಲೇ ಪರವಾಗಿಲ್ಲ. 24 ಲಕ್ಷ ಇದು ಅಡ್ಮಿನಿಸ್ಟ್ರೇಟರ್ ಲಾಗಿನ್, ನಿಮ್ಮ ಲೈಬ್ರರಿಯನ್ ಲಾಗಿನ್ ಈ ರೀತಿ ಇರ್ತದೆ. ಇದರಲ್ಲಿ ಇದು ನಮ್ಮ ಕಾಲೇಜ್ ಸದ್ಯ ನಿಮ್ಗೆ ತೋರಿಸ್ಲಿಕ್ಕೆ. ಇಲ್ಲಿ ಆಕ್ಟಿವ್ ಯೂಸರ್ಸ್ 110 ಜನ ಇದ್ದಾರೆ. ಪೆಂಡಿಂಗ್ ಯೂಸರ್ಸ್ ಇನ್ನು ಆಕ್ಟಿವೇಟ್ ಮಾಡ್ಕೊಳ್ಳದೆ ಇರೋರು 406 ಜನ ಇದ್ದಾರೆ. ನಿಮ್ ಕಾಲೇಜಲ್ಲಿ ವ್ಯತ್ಯಾಸ ಆಗಿದೆ. ಸೊ ನೀವು ಇಲ್ಲಿ ನೀವು ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಆಪ್ಷನ್ಸ್ ಇದೆ, ಅಪ್ಲೋಡ್ ಬಲ್ಕ್ ಯೂಸರ್ಸ್ ಅಂತ ಹೇಳಿ. ನಿಮ್ಮನ್ನ ಎಕ್ಸೆಲ್ ಶೀಟ್ ಅಲ್ಲಿ ನಿಮ್ಮ ಡೇಟಾ, ನಿಮ್ಮ ಇಮೇಲ್ ಐಡಿ, ನಿಮ್ಮ ಮೊಬೈಲ್ ನಂಬರ್ ಮುಖ್ಯವಾಗಿ ಬೇಕಾಗ್ತದೆ. ಅದನ್ನ ಒಂದು ಎಕ್ಸೆಲ್ ಶೀಟಿಗೆ ಹಾಕಿ ಬಲ್ಕ್ ಆಗಿ ಲೋಡ್ ಮಾಡಿ ಆಕ್ಟಿವೇಟ್ ಮಾಡಬಹುದು. ಒನ್ ವೇ. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಯೂಸರ್ ಡೀಟೇಲ್ಸ್ ಹೋಗಿ ಇಲ್ಲಿ ಆಡ್ ನ್ಯೂ ಯೂಸರ್ ಅಂತಿದೆ. ಇದು ಇನ್ಸ್ಟೆಂಟ್ ಆಗಿ ಆಗ್ತದೆ. ಯಾರಾದ್ರೂ ಲೈಬ್ರರಿ ಹೋಗಿ ನಂದೊಂದು ಆಕ್ಟಿವೇಟ್ ಮಾಡ್ಕೊಡಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಯೂಸರ್ ನೇಮು, ನಿಮ್ಮ ಹೆಸರು, ನಿಮ್ಮ ಡಿಪಾರ್ಟ್ಮೆಂಟ್, ನಿಮ್ಮ ಕೋರ್ಸ್ ಯಾವ್ದಿದೆ ಅಂತ ಮೆನ್ಷನ್ ಮಾಡ್ಕೊಳ್ತಾರೆ. ನಿಮ್ಮ ಡೆಸಿಗ್ನೇಷನ್, ನೀವು ಸ್ಟೂಡೆಂಟ್ ಆಗಿರೋದ್ರಿಂದ ಅಲ್ಲಿ ಸ್ಟೂಡೆಂಟ್ ಅಂತ ಹಾಕ್ತಾರೆ. ನಿಮ್ಮ ಇಮೇಲ್ ಅಡ್ರೆಸ್, ನಿಮ್ಮ ಇಮೇಲ್ ಐಡಿನ ಸ್ಪಷ್ಟವಾಗಿ ಹಾಕ್ಬೇಕು. ಇಮೇಲ್ ಐಡಿ ಏನಾದ್ರು ತಪ್ಪು ಆದ್ರೆ ಅದು ರಿಜೆಕ್ಟ್ ಆಗ್ತದೆ, ಅಕ್ಸೆಪ್ಟ್ ಆಗೋದಿಲ್ಲ. ಸೊ ಮೊಬೈಲ್ ನಂಬರು ಸೇಮ್ ನಂಬರು ಹಾಕೋಬಹುದು, ಏನ್ ತೊಂದರೆ ಇಲ್ಲ. ನೀವು ಎಲ್ಲಿಗೆ ಕೊಟ್ಟಿದ್ರು ಕೂಡ ಸಪರೇಟ್ ನಂಬರ್ ಬೇಕು ಅಂತ ಏನಿಲ್ಲ, ಒಂದು ನಂಬರ್ ಆಗ್ತದೆ. ಇಮೇಲ್ ಐಡಿ ಮಾತ್ರ ಡೂಪ್ಲಿಕೇಶನ್ ಆಗುವಾಗಿಲ್ಲ. ನಿಮ್ದು 4 ಇಮೇಲ್ ಐಡಿ ಇರ್ಲಿ, ಯಾವ್ದಾದ್ರು ಒಂದು ಇಮೇಲ್ ಐಡಿ ವರ್ಕಿಂಗ್ ಇರೋದನ್ನ ಕೊಡ್ಬೇಕಾಗ್ತದೆ. ಸೊ ವ್ಯಾಲಿಡಿಟಿ ನಿಮ್ಮ ಲೈಬ್ರರಿ ಫಿಕ್ಸ್ ಮಾಡ್ತಾರೆ. ನಿಮ್ಮ ಅಡ್ಮಿಷನ್ ನೋಡ್ಕೊಳ್ಳಿ.
ನಿಮ್ಗೆ 2 ವರ್ಷ ವ್ಯಾಲಿಡಿಟಿ ಅಥವಾ ಫೈನಲ್ ಇಯರ್ ಇದ್ರೆ 1 ವರ್ಷ ರಿಸ್ಟ್ರಿಕ್ಟ್ ಮಾಡ್ತಾರೆ, ಫಸ್ಟ್ ಇಯರ್ ಇದ್ರೆ 3 years ಕೊಡ್ತಾರೆ, PG ಮಕ್ಕಳಿದ್ರೆ 2 years ಕೊಡ್ತಾರೆ, ಫ್ಯಾಕಲ್ಟಿ ಇದ್ರೆ 10 ವರ್ಷ ಕೊಡ್ತಾರೆ, ಎಷ್ಟು ಬೇಕಾದ್ರೂ ಕೊಡ್ಬೋದು. ಅವ್ರದ್ದು ಪ್ರಾವಿಷನ್ ಇರ್ತದೆ. ಅದನ್ನ ನಿಮ್ಮ ಲೈಬ್ರರಿ ಅಥವಾ ಅಡ್ಮಿನಿಸ್ಟ್ರೇಟರ್ ಯಾರು ಇರ್ತಾರೆ ಅವ್ರು ಫಿಕ್ಸ್ ಮಾಡ್ತಾರೆ. ಅಲ್ಲಿ ಫಿಕ್ಸ್ ಮಾಡಿ ಸೇವ್ ಕೊಟ್ರೆ ವಿತಿನ್ 1 or 2 hours ಅಲ್ಲಿ ನಿಮ್ಗೆ ಒಂದು ಆಕ್ಟಿವೇಶನ್ ಮೇಲ್ ಬರ್ತದೆ ನಿಮ್ಮ ರಿಜಿಸ್ಟರ್ ಇಮೇಲ್ ಐಡಿ. ಅದನ್ನು ತೋರಿಸ್ತೇನೆ ಹೇಗಿರ್ತದೆ ಆಕ್ಟಿವೇಶನ್ ಮೇಲ್ ಅಂತ. ಈ ತರ ಮೇಲ್ ನಿಮ್ಮ ಮೇಲ್ ಐಡಿ ಬರ್ತದೆ. ಇದರಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ ಆಗಿರ್ತಾರೆ. ನಿಮ್ಮ ಲಾಗಿನ್ ಕ್ರೆಡೆನ್ಶಿಯಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಯೂಸರ್ ನೇಮ್ ನೀವು ಕೊಟ್ಟಿರೋ ಅಂತ ನಿಮ್ಮ ಇಮೇಲ್ ಐಡಿ ನಿಮ್ಮ ಯೂಸರ್ ನೇಮ್ ಚೇಂಜ್ ಆಗೋದಿಲ್ಲ. ನೀವು ಆಕ್ಟಿವ್ ಇಮೇಲ್ ಐಡಿ ಯಾವ್ದು ಕೊಟ್ಟಿರ್ತೀರಲ್ಲ ಅದು ಮಾತ್ರ ನಿಮ್ಮ ಯೂಸರ್ ನೇಮ್ ಗೊತ್ತಾಗ್ತದೆ. ಜೊತೆಲಿ ಒಂದು OTP ಬಂದಿರುತ್ತೆ. ಆ OTP ಕೆಳಗಡೆ ಒಂದು ಲಿಂಕ್ ಇದೆ. ಯು ನೀಡ್ ಟು ಆಕ್ಟಿವೇಟ್ ಯುವರ್ ಯೂಸರ್ ನೇಮ್ ಯೂಸಿಂಗ್ ದಿ OTP ಅಂಡ್ ಸೆಟ್ ಯುವರ್ ಡಿಸೈರ್ಡ್ ಪಾಸ್ವರ್ಡ್ ಯೂಸಿಂಗ್ ದಿಸ್ ಲಿಂಕ್ ಅಂತೇಳಿ. ಈ ಲಿಂಕ್ ಕಾಣ್ತಾ ಇದೆಯಲ್ಲೇ? ಕಾಣ್ತಾ ಇಲ್ವಾ? ಕಾಣ್ತಾ ಇದೆಯಲ್ವಾ? ಜಸ್ಟ್ ಆ ಲಿಂಕ್ ನ ಓಪನ್ ಮಾಡಿದ್ರೆ ನೀವು ಅದು ಈ ಪೋರ್ಟಲ್ಗೆ ತಗೊಂಡ್ಬಂದ್ಬಿಡ್ತದೆ, ಎನ್ಲಿಸ್ಟ್ ಪೋರ್ಟಲ್ಗೆ. ಆ ಲಿಂಕ್ ಇಂದಲೇ ಆಕ್ಟಿವೇಟ್ ಮಾಡ್ಕೊಬೇಕು. ಅದ್ ಬಿಟ್ಟು ಬೇರೆ ದಾರಿ ಇಲ್ಲ. ನಿಮ್ಮ ಇಮೇಲ್ ಐಡಿಗೆ ಒಂದು ಆಕ್ಟಿವೇಶನ್ ಮೇಲ್ ಬರ್ತದೆ, ಅದನ್ನ ಯೂಸ್ ಮಾಡ್ಕೊಂಡು ನೀವು ಆಕ್ಟಿವೇಟ್ ಮಾಡ್ಕೊಬೇಕು. ಇಲ್ಲಿ ಏನ್ ಕೇಳ್ತದೆ? ನಿಮ್ಮ ಇಮೇಲ್ ಐಡಿ ಅಥವಾ ಯೂಸರ್ ನೇಮ್ ನೀವು ಏನ್ ಕೊಟ್ಟಿರೋದು ರಿಜಿಸ್ಟರ್ ಆಗ್ಬೇಕಾದ್ರೆ ಆ ಇಮೇಲ್ ಐಡಿ, ನಿಮಗೆ ಬಂದಿರೋ ಅಂತ 1 time ಪಾಸ್ವರ್ಡ್ OTP ನ ಇಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ನಿಮಗೆ ಬೇಕಾಗಿರೋ ಪಾಸ್ವರ್ಡ್ ನ ಇಲ್ಲಿ ಹಾಕಿ, ನ್ಯೂ ಪಾಸ್ವರ್ಡ್, ರೀಟೇಕ್ ನ್ಯೂ ಪಾಸ್ವರ್ಡ್. ಇಲ್ಲೊಂದು ಇದು ಕೊಟ್ಟಿದ್ದಾರೆ ಕ್ಯಾಪ್ಚಾ, ಅದೇನ್ ಕೊಟ್ಟಿದ್ದು ಅದನ್ನ ಹಾಕಿ ಆಕ್ಟಿವೇಟ್ ಯೂಸರ್ ಕೊಟ್ರೆ ಆಕ್ಟಿವೇಶನ್ ಸಕ್ಸಸ್ಫುಲ್ ಅಂತ ಒಂದು ಮೆಸೇಜ್ ಬರ್ತದೆ ನಿಮಗೆ. ಸೊ ಅವಾಗ ನಿಮ್ದು ಆಕ್ಟಿವೇಟ್ ಆಗಿದೆ ಅಂತ ಹೇಳಿ. ಸೊ ಇದು ಮಾಡ್ಕೊಳ್ಳೋದ್ರೆ ನೀವು ಡೈರೆಕ್ಟ್ ಸರ್ಚ್ ಮಾಡಕ್ ಹೋದ್ರೆ ನಿಮ್ ಲಾಗಿನ್ ತಗೊಳ್ಳೋದಿಲ್ಲ. ಸೊ ಎಲ್ಲರೂ ಕೂಡ ಏನ್ ಮಾಡಿ, ನಿಮ್ಮ ಕ್ರೆಡೆನ್ಶಿಯಲ್ಸ್, ನಿಮ್ಮ ಇಮೇಲ್ ಐಡಿ, ನಿಮ್ಮ ಮೊಬೈಲ್ ನಂಬರ್ ಲಿಸ್ಟ್ ನ ಲೈಬ್ರರಿನವ್ರ ಕಡೆ ಕೊಟ್ರೆ ಅವ್ರು ನಿಮಗೆ ಆಕ್ಟಿವೇಟ್ ಮಾಡ್ಕೊಡ್ತಾರೆ. ನೀವು ಪಾಸ್ವರ್ಡ್ ನ ನೀವೇ ಸೆಟ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ ನಿಮ್ಮ ಮೇಲೆ. ಇದು ನಿಮ್ಗೆ ಆಕ್ಟಿವೇಟ್ ಮಾಡ್ಕೊಳ್ಳೋ ರೀತಿ. ಹೇಗೆ ಎನ್ಲಿಸ್ಟಿಗೆ ಬರುವ ನೀವು ಆಕ್ಟಿವೇಶನ್ ಮಾಡ್ಕೊಂಡಾದ್ಮೇಲೆ ಮೆಂಬರ್ ಲಾಗಿನ್ ತೋರಿಸ್ಬೇಕು ಗೊತ್ತಾ ನಾನು. ಆ ಮೆಂಬರ್ ಲಾಗಿನ್ ಹೋದ್ರೆ ನಿಮಗೆ ಯೂಸರ್ ಐಡಿ ಪಾಸ್ವರ್ಡ್ ಅನ್ನ ಕೇಳ್ತದೆ. ಕ್ಲೋಸ್ ಮಾಡಿ. ಆ ಮೆಂಬರ್ ಲಾಗಿನ್ ಗೆ ನೀವು ಕ್ಲಿಕ್ ಮಾಡಿದ್ರೆ ಹೋಮ್ ಪೇಜ್ ಅಲ್ಲಿ, ಎನ್ಲಿಸ್ಟ್ ಹೋಮ್ ಪೇಜ್ ಅಲ್ಲಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಕೇಳ್ತದೆ. ಯೂಸರ್ ನೇಮ್ ಹೇಗೆ ನಿಮ್ಮ ಇಮೇಲ್ ಐಡಿ, ಪಾಸ್ವರ್ಡ್ ನೀವು ಸೆಟ್ ಮಾಡಿರ್ತೀರಲ್ಲ ಆ ಪಾಸ್ವರ್ಡ್ ನ ಇಲ್ಲ ಹಾಕಿ ಲಾಗಿನ್ ಕೊಡಿ. ಒಂದು ಡಿಕ್ಲೇಮರ್ ಕೇಳ್ತದೆ. ಸೊ ಅದನ್ನ ಏನೋ ತಲೆ ಕೆಡಿಸ್ಕೊಂಡ್ಬಿಡಿ, ಅಕ್ಸೆಪ್ಟ್ ಕೊಡಿ. ದುಡ್ಡು ಕಾಸು ಏನು ಹೋಗೋದಿಲ್ಲ ಅಕ್ಸೆಪ್ಟ್ ಕೊಟ್ರೆ. ಅಕ್ಸೆಪ್ಟ್ ಕೊಟ್ರೆ ನೀವು ಲಾಗಿನ್ ಹೋಗ್ತೀರಾ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಬುಕ್ಸ್ ಅಂಡ್ ಜರ್ನಲ್ಸ್ ಇದೆ, ಆರ್ಟಿಕಲ್ಸ್ ಇದೆ, 2 ಲಿಂಕ್ ಇದೆ. ಈ ಬುಕ್ಸ್ ಅಂಡ್ ಜರ್ನಲ್ಸ್ ಅಲ್ಲಿ ಇಲ್ಲಿ ಫೀಲ್ಡ್ಸ್ ಅಂತಿದೆ ಗೊತ್ತಾ, ಫೈಂಡ್ ಪಕ್ಕ. ಆ ಫೀಲ್ಡ್ಸ್ ಅಲ್ಲಿ ಟೈಟಲ್ ಇದೆ, ಆಥರ್ ಇದೆ, ಸಬ್ಜೆಕ್ಟ್ ಇದೆ. ನಿಮಗೆ ಗೊತ್ತಿರುವಂತ ಬುಕ್ಕಿನ ಟೈಟಲ್ ಹಾಕಿ, ಅಥವಾ ನಿಮಗೆ ಬೇಕಾಗಿರೋ ಯಾರು ಆಥರ್ ಬರೆದ್ರೆ ಆಥರ್ ಹೆಸರು ಹಾಕಿ, ಅದು ಸಬ್ಜೆಕ್ಟ್ ಇದು ಕಾಮನ್ ಅಲ್ಲಿ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಎಕನಾಮಿಕ್ಸ್ ಏನೋ ಹಾಕಿ ಸರ್ಚ್ ಮಾಡೋದು ಕೂಡ ಬರ್ತದೆ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಕೊಡ್ತೇನೆ. ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಫೈಂಡ್ ಕೊಡಿ. ಲಿಸ್ಟ್ ಬಂದಿದೆ. ಎಷ್ಟು ಲಿಸ್ಟ್ ಬಂದಿದೆಯಪ್ಪ? 2625 ಡಾಕ್ಯುಮೆಂಟ್ಸ್ ಬಂದಿದೆ. ನೀವು ಸ್ಕ್ರಾಲ್ ಮಾಡ್ತಾ ಹೋದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಬುಕ್ಸ್ ಅಥವಾ ಜರ್ನಲ್ ಟೈಟಲ್ಸ್ ಇರುವಂತವು 2600 ಚಿಲ್ಲರೆ ಡಾಕ್ಯುಮೆಂಟ್ಸ್ ನಿಮಗೆ ಬಂದಿದೆ. ಸೊ 2600 ಚಿಲ್ಲರೆ ಡಾಕ್ಯುಮೆಂಟ್ಸ್ ನೋಡ್ಲಿಕ್ಕಾಗತ್ತಾ? ಕಷ್ಟ ಆಗುತ್ತಲ್ವಾ? ಯಾವ್ದ್ರಲ್ಲಿ ಏನಿದೆ ಏನ್ ಕತೆ ಗೊತ್ತಾಗೋದಿಲ್ಲ, ಯಾವ ಬುಕ್ಸ್ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ. ಸೊ ಹಾಗಾದ್ರೆ ಏನ್ ಮಾಡ್ಬೋದು ನಾವು? ಪಕ್ಕದಲ್ಲಿ ಒಂದು ಅಡ್ವಾನ್ಸ್ಡ್ ಸರ್ಚ್ ಅಂತ ಕಾಣ್ತಾ ಇದೆ ನಿಮ್ಗೆ, ಕಾಣ್ತಾ ಇದೆಯಾ? ಅಡ್ವಾನ್ಸ್ಡ್. ಆ ಅಡ್ವಾನ್ಸ್ಡ್ ಸರ್ಚ್ ಹೋಗಿ ಕೇಳ್ತಾ ಇದೆಯಲ್ಲ, ಹಿಂದೆ ಎರಡು ಕೇಳ್ತಾ ಇದೆ ಅಲ್ವಾ? ಈ ಅಡ್ವಾನ್ಸ್ಡ್ ಸರ್ಚ್ ಅಲ್ಲಿ ಒಂದಿಷ್ಟು ಆಪ್ಷನ್ಸ್ ಇದೆ.
ಏನೇನಿದೆಯಪ್ಪ ಇಲ್ಲಿ ನಿಮ್ಗೆ ಏನ್ ಬೇಕಾದ ಇನ್ಫಾರ್ಮೇಶನ್, ಅದು ಬುಕ್ ಟೈಟಲ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಕೀವರ್ಡ್ ಆಗಿರ್ಬೋದು, ಅದನ್ನ ಇಲ್ಲ ಹಾಕಿ ನಿಮ್ಮ ಪಕ್ಕದಲ್ಲಿ ಆಲ್ ಫೀಲ್ಡ್ಸ್ ಅಂತಿದೆ. ನೀವು ಆಲ್ ಫೀಲ್ಡ್ಸ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಒಂದಿಷ್ಟು ಆಪ್ಷನ್ಸ್ ಇದೆ. ಟೈಟಲ್ ಇದೆ, ಆಥರ್ ಇದೆ, ಸಬ್ಜೆಕ್ಟ್, ಕಾಲ್ ನಂಬರ್, SBN, ಪಬ್ಲಿಷರ್, ಸೀರೀಸ್ ಹಾಗೆ ಇದೆ, ತುಂಬಾ ಆಪ್ಷನ್ಸ್ ಇದೆ. ಸದ್ಯ ನಾವು ಟೈಟಲ್ ಸೆಲೆಕ್ಟ್ ಮಾಡ್ಕೊಳ್ಳುವ. ಟೈಟಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದಿಷ್ಟು ಲ್ಯಾಂಗ್ವೇಜಸ್ ಇದೆ. ನಮಗೆ ಎಲ್ಲಾ ಲ್ಯಾಂಗ್ವೇಜ್ ಬೇಡ, ಅಲ್ಲಿ ಯಾವ್ಯಾವ ಎನೇಬಲ್ ಇದೆ ಎಲ್ಲ ಲ್ಯಾಂಗ್ವೇಜಸ್ ಬಂದ್ಬಿಡ್ತದೆ. ಸೊ ನಮಗೆ ಬೇಕಾಗಿರೋದು ಯಾವ ಲ್ಯಾಂಗ್ವೇಜ್? ಇಂಗ್ಲಿಷ್ ಲ್ಯಾಂಗ್ವೇಜ್ ನನಗೆ ಬೇಕು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ರೈಟ್? ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಜರ್ನಲ್ ಆರ್ಟಿಕಲ್ ಎಲ್ಲ ಈ ಕಡೆ ಇದೆ. ಫಾರ್ಮೆಟ್ ಯಾವ್ದು ಬೇಕು ಅಂತ ಕೇಳ್ತದೆ, ಬುಕ್ ಫಾರ್ಮೆಟ್ ಅಥವಾ ಜರ್ನಲ್. ನಮಗೆ ಬುಕ್ ಬೇಕು. ಈ ಬುಕ್ ಈ ಬುಕ್ ಅನ್ನೋದು ಎರಡು ಒಂದೇ, ಕನ್ಫ್ಯೂಸ್ ಆಗೋದು ಬೇಡ. ನೀವು ಎರಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಕ್ಬಿಟ್ಟು ನೀವು ಇಯರ್ ಆಫ್ ಪಬ್ಲಿಕೇಶನ್ ಕೂಡ ಫಿಕ್ಸ್ ಮಾಡಬಹುದು. ಇಲ್ಲಿ ಅಪ್ ಟು ಈ ಬಾರ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ 1404ರಿಂದ 2025 ರೇಂಜ್ ಇದೆ ಇಯರ್ ಆಫ್ ಪಬ್ಲಿಕೇಶನ್. ನಮಗೆ ಅಷ್ಟು ಹಳೆದೆಲ್ಲ ಬೇಡ. ಸೊ ಹಾಗೆ ರೆಡಿಟ್ ಬೇಕಾದ್ರೆ ಫಿಕ್ಸ್ ಮಾಡಬಹುದು, ಹಾಗೆ ಬಿಟ್ಟರು ಆಗ್ತದೆ. ಆ ಸೋರ್ಸಸ್ ಇದ್ರೆ ಬರ್ತದೆ. ಜಸ್ಟ್ ಫೈಂಡ್ ಕೊಡಿ. ಎಷ್ಟು ಬುಕ್ಸ್ ಬಂತು? 192. ಮೊದಲು ಎಷ್ಟಿತ್ತು? 2000. ಫಿಲ್ಟರ್ ಆಯ್ತಾ? ಫಿಲ್ಟರ್ ಆಯ್ತು. ಈ 192 ಬುಕ್ಸ್ ಅಲ್ಲಿ ನೀವು ಹುಡುಕಬಹುದು, ಅಥವಾ ಇನ್ನೂ ನೀವು ರಿಫೈನ್ ಸರ್ಚ್ ಮಾಡಬಹುದು. ಎಡಿಟ್ ದಿಸ್ ಅಡ್ವಾನ್ಸ್ ಸರ್ಚ್ ಅಂತ ಆಪ್ಷನ್ ಇದೆ, ಅಥವಾ ನೀವು ಅಡ್ವಾನ್ಸ್ ಸರ್ಚ್ ನೀವು ಮತ್ತೆ ಟ್ರೈ ಮಾಡಬಹುದು, ಅಥವಾ ನೀವು ಬೇಸಿಕ್ ಸರ್ಚ್ ಮೊದಲು ಸರ್ಚ್ ಮಾಡಿದ್ವಲ್ಲ ಜಸ್ಟ್ ಏನು ಸೆಲೆಕ್ಟ್ ಮಾಡ್ತಾರೆ, ಅಥವಾ ಬೇಸಿಕ್ ಸರ್ಚ್ ಅದನ್ನ ಸೆಲೆಕ್ಟ್ ಮಾಡಿ ನೀವು ಮತ್ತೆ ವಾಪಸ್ ಹೋಗ್ಬೋದು. ಇಲ್ಲಿ ಎಡಿಟ್ ದಿಸ್ ಅಡ್ವಾನ್ಸ್ ಸರ್ಚ್ ಹೋದ್ರೆ ಇನ್ನೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಕೊಡ್ಬೋದು. ಇಲ್ಲಿ ಏನ್ ಕೊಡ್ಬೋದಪ್ಪ? ಈಗ 2400 ತನಕ ಬೇಡ ನಮ್ಗೆ. ಒಂದು 2000 ಈಚೆಗೆ ಯಾವ್ದಾದ್ರು ಕೊಡು. $2,006 to 2025 ಅಲ್ಲಿ ರೇಂಜ್ ಅಲ್ಲಿ ಏನಾದ್ರು ಬುಕ್ಸ್ ಇದೆಯಾ ನೋಡುವ. ಎಷ್ಟು ಬಂತು ಈಗ? 152. ಮೊದಲೆಷ್ಟಿತ್ತು? 190. ಹಿಂಗೆ ನೀವು ಫಿಲ್ಟರ್ ಹಾಕೊಳ್ತಾ ಹೋದ್ರೆ ನಿಮಗೆ ಪ್ರಿಸೈಸ್ ಇನ್ಫಾರ್ಮೇಶನ್ ಸಿಗ್ತದೆ. ಅಂದ್ರೆ ಪರ್ಟಿಕ್ಯುಲರ್ ನಿಮಗೆ ಬೇಕಾಗಿರುವಂತ ಬುಕ್ಸ್ ಗಳೇ ಸಿಗುವ ಸಾಧ್ಯತೆ ಇರ್ತದೆ. ಸೊ ಹಂಗಾಗಿ ಅಡ್ವೈಸ್ ಮಾಡೋದು ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ಅಡ್ವಾನ್ಸ್ಡ್ ಸರ್ಚ್ ಹೋಗಿ ಅಂತೇಳಿ. ಇವನ್ ಗೂಗಲ್ ಅಲ್ಲೂ ಅಷ್ಟೇ. ಗೂಗಲ್ ಅಲ್ಲಿ ಏನ್ ಮಾಡ್ತೀರಾ ನೀವು? ಇದು ಗೂಗಲ್ ಹೌದಾ? ಇಲ್ಲಿ ಸರ್ಚ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟ್ ಇನ್ ಇಂಡಿಯಾ ಅಂತ ಕೊಡುವ. ಎಷ್ಟು ಬಂತು? ಯಪ್ಪ 1 ಕೋಟಿ. 1 ಕೋಟಿ 2 ಲಕ್ಷವಾ? 128. ಇದರಲ್ಲಿ ಹುಡುಕುದು ಎಷ್ಟು ಹುಡುಕ್ತೀರಾ ನೀವು? 20 ಲಿಂಕ್ಸ್. ಆಯ್ತು, ಪೇಷನ್ಸ್ 50 ಚೆಕ್ ಮಾಡ್ತೀರಾ? ಅದ್ರ ಬದಲಿಗೆ ನೀವು ಇದೇ ಡಿಜಿಟಲ್ ಮಾರ್ಕೆಟಿಂಗ್ ಇಂಡಿಯಾ ಅಂತ ತಗೊಂಡೆ ಅಡ್ವಾನ್ಸ್ಡ್ ಸರ್ಚ್ ಅಂತ ಇದ್ರಲ್ಲಿ ಆಪ್ಷನ್ ಇದೆ ಗೂಗಲ್. ಈ ಅಡ್ವಾನ್ಸ್ಡ್ ಸರ್ಚ್ ಹೋದ್ರೆ ನೀವು ಇಲ್ಲಿ ನಿಮ್ಮ ಸರ್ಚ್ ನ ಫಿಲ್ಟರ್ ಮಾಡಬಹುದು, ರಿಸ್ಟ್ರಿಕ್ಟ್ ಮಾಡಬಹುದು. ಇಲ್ಲಿ ಕೇಳ್ತದೆ ಆಲ್ ದೀಸ್ ವರ್ಡ್ಸ್ ಅಂತ ಹೇಳಿ. ನಮಗೆ ಆಲ್ ದೀಸ್ ವರ್ಡ್ಸ್ ಬೇಡ, ಎಕ್ಸಾಕ್ಟ್ ಟೈಟಲ್ ಅದೇ ರೀತಿ ಇರುವಂತದ್ದು ಏನೋ ಇನ್ಫಾರ್ಮೇಶನ್ ಬೇಕು ನಮಗೆ. ಸೊ ಸೆಕೆಂಡ್ ಒನ್ ಇದೆಯಲ್ಲ, ದಿಸ್ ಎಕ್ಸಾಕ್ಟ್ ವರ್ಡ್ ಆರ್ ಫ್ರೇಸ್, ಅಲ್ಲಿ ಏನಿದೆಯಲ್ಲ ಅದೇ ಆ ಟೈಟಲ್ ಮ್ಯಾಚ್ ಆಗ್ಬೇಕು ಆ ರೀತಿ. ಹಾಗೆ ಕೆಳಗಡೆ ಬನ್ನಿ, ಲ್ಯಾಂಗ್ವೇಜಸ್. ನಮ್ಗೆ ಎಲ್ಲ ಲ್ಯಾಂಗ್ವೇಜಸ್ ಬೇಡ, ಹೇಗೆ ನಾವು ಇಂಗ್ಲಿಷ್ ಮಾತ್ರ ತಗೊಳ್ಳುವ, ಇಂಗ್ಲಿಷ್ಗೆ ತಗೊಳ್ಬಹುದು. ನೆಕ್ಸ್ಟ್ ರೀಜನ್ ಕೇಳ್ತದೆ, ನಮಗೆ ಯಾವ ರೀಜನ್ಸ್ ಬೇಡ, ಇಂಡಿಯಾ ಬೇಕು. ಇಂಡಿಯಾದಲ್ಲಿ ಕಂಟೆಂಟ್ ಲೋಡ್ ಆಗಿರುವಂತ ಇನ್ಫಾರ್ಮೇಶನ್ ಬೇಕು. ಸೊ ಹೇಗೆ ಇಂಡಿಯಾ ಕಂಟೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ
ಓಕೆ, ಎನಿವೇರ್ ಇಂದ ಪೇಜ್ ಅಂತಿದೆ. ಟರ್ಮ್ಸ್ ಅಪಿಯರಿಂಗ್ ಇಲ್ಲಿದೆ. ಟರ್ಮ್ಸ್ ಅಪಿಯರಿಂಗ್ ಅಲ್ಲಿ ಎನಿವೇರ್ ಇಂದ ಪೇಜ್ ಬೇಡ ನನಗೆ, ಆ ಟೈಟಲ್ ಅಲ್ಲೇ ಬೇಕು ಅನ್ಕೊಳ್ಳಿ. PDF ಬೇಕು, ಈಗ ಕೊಡಿ ಅಡ್ವಾನ್ಸ್ ಸರ್ಚ್. ನಿಮಗೆ ಬೇಕಾಗಿರೋ ಆ ಟೈಟಲ್ ಇರುವಂತ ಇದಿಲ್ಲ, ಆ ಇನ್ಫಾರ್ಮೇಶನ್ ಸಿಗಿದೆ. ಸೊ ಆಲ್ಟರ್ನೇಟ್ ಸರ್ಚ್ ಮಾಡಬಹುದು. ಈಗ ಫಿಲ್ಟರ್ ಮಾಡ್ತಾ ಹೋದ್ರೆ ನೀವು 50, 100 ಹುಡುಕ್ ಕೊಟ್ಟು ಇನ್ಫಾರ್ಮೇಶನ್ ಇಲ್ಲ ಅನ್ನೋದ್ರ ಬದಲು ಈ ತರ ಫಿಲ್ಟರ್ ನ ಯೂಸ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಎಲೆಕ್ಟ್ರಾನಿಕ್ ಮಾರ್ಕೆಟ್ಸ್ ಅಂತ ಹಾಕ್ಬೋದು, ಈ ಮಾರ್ಕೆಟ್ ಅಂತ ಸರ್ಚ್ ಮಾಡಬಹುದು. ಆ ಮಾಡೋ ಸಿಗ್ತಾ ಹೋಗ್ಬೋದು. ಅಥವಾ ಇದೇ ಇದರಲ್ಲಿ ಇಂಡಿಯಾದ ತೆಗೆದುಕೊಡಿ, ಎನಿ ರೀಜನ್ ಕೂಡ ಅಡ್ವಾನ್ಸ್ ಸರ್ಚ್ ಕೊಡಿ. ಎಷ್ಟು ಬಂತು? ಒಂದ್ ನೋಡ್ಬೋದಾ? ನೋಡ್ಬೋದಾ? ಅಲ್ಲೇ ಎಷ್ಟು ಬಂದಿತ್ತು? 118 ಕೋಟಿನ ಬಂದಿದ್ದದ ಸಾಧ್ಯವಾಗಿದೆ. ಸೊ ಯಾವ್ದು ಬೆಟರ್? ಅಡ್ವಾನ್ಸ್. ಬುದ್ಧಿವಂತರಾದ್ರೆ ಏನ್ ಮಾಡ್ತೀರಾ? ಅಡ್ವಾನ್ಸ್ ಸರ್ಚ್ ಮಾಡ್ತೀರಾ. ಗೊತ್ತಿಲ್ಲದವ್ರು ಏನ್ ಮಾಡ್ತಾರೆ? ಬೇಸಿಕ್ ಸರ್ಚ್ ಮಾಡ್ಕೊಂಡು ಸಿಗ್ಲಿಲ್ಲಪ್ಪ ಅಂತ. ಸೊ ಈ ಫೀಚರ್ಸ್ ಯೂಸ್ ಮಾಡಿ. ಇದ್ರಲ್ಲಿ ಏನಪ್ಪ ಲಾಜಿಕ್ ಅಂತ ಹೇಳಿದ್ರೆ ಬೂಲಿಯನ್ ಆಪರೇಟರ್ಸ್ ಅಂತ ಇದೆ, ಅಂಡ್ ಆರ್ ನಾಟ್ ಅಂತ ಹೇಳಿ ಅದನ್ನ ಯೂಸ್ ಮಾಡ್ಕೊಂಡು ಡೆವಲಪ್ ಮಾಡಿರ್ತಾರೆ. ಒಂದು ಮ್ಯಾನ್ಯುವಲ್ ಹಾಕ್ಬೇಕಿತ್ತು ನಾವು, ಅಂಡ್ ಆರ್ ನಾಟ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟ್ಸ್ ಅಂಡ್ ಇಂಡಿಯಾ, ಡಿಜಿಟಲ್ ಮಾರ್ಕೆಟ್ ಆರ್ ಇಂಡಿಯಾ ಆರ್ USA ಆತರ ನಾವು ಮ್ಯಾನ್ಯುವಲಿ ಕೊಡ್ಬೇಕಿತ್ತು. ಅದ್ರ ಬಗ್ಗೆ ಅಡ್ವಾನ್ಸ್ ಸರ್ಚ್ ಇರೋದ್ರಿಂದ ಈಸಿಯಾಗಿ ನಾವು ಅದನ್ನ ಸರ್ಚ್ ಮಾಡಬೇಕು. ಇದಿರ್ಲಿ, ಎಗೆ ಮತ್ತೆ NST ಕೊಡುವ. ಈಗ ಸಪೋಸ್ ಯಾವ್ದೋ ಒಂದು ಗೊತ್ತಿದೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಅಂತಿದೆ. ಇಲ್ಲಿ ಪಬ್ಲಿಷ್ಡ್ ಇನ್ 2007 ಕಾಣ್ತಾ ಇದೆಯಾ? ನೋಡೋದಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ 2 ಲಿಂಕ್ ಬರ್ತದೆ. ಒಂದು ಕ್ಲಿಕ್ ಟು ವ್ಯೂ ಅಂತ ಹೇಳಿ, ಇನ್ನೊಂದು ಆ ಟೈಟಲ್ ಮೇಲೆನೆ ಲಿಂಕ್ ಅಪೇರ್ ಆಗ್ತದೆ. ನೀವು ಯಾವ್ದು ಕ್ಲಿಕ್ ಮಾಡಿದ್ರು ಕೂಡ ಒಳಗಡೆ ಹೋಗ್ತೀರಾ, ಇಲ್ಲಿ ಹೋಲ್ಡಿಂಗ್ ಇನ್ಫಾರ್ಮೇಶನ್ ಬರ್ತದೆ. ಏನ್ ಬರ್ತದೆ? ಆಥರ್ ಯಾರ, ಹೋಲ್ಡ್ ಯಾರ ಹತ್ರ ಇದೆ, ಪ್ರೊಫೆಷನಲ್ ಡೇಟಾಬೇಸ್ ಅವ್ರ ಹತ್ರ ಇದೆ, ಅದ್ರ ಆಥರ್ಸ್ ಯಾರು, ಫಾರ್ಮೆಟ್ ಯಾವ ತರ ಇದೆ, ಆ ಇನ್ಫಾರ್ಮೇಶನ್ ಏನ್ ಬರ್ತದೆ. ಎಲೆಕ್ಟ್ರಾನಿಕ್ ಇ ಬುಕ್ ಅನ್ನು ಇಲ್ಲಿ ಆನ್ಲೈನ್ ಆಕ್ಸೆಸ್ ಅಂತ ಕಾಣ್ತಾ ಇದೆಯಾ? ಕಾಣ್ತಾ ಇದೆ, ಕಾಣ್ತಾ ಇಲ್ವಾ? ಕೆಳಗಡೆ 2 ಇದೆ ಆನ್ಲೈನ್ ಆಕ್ಸೆಸ್. ಇಲ್ಲಿ ಹೋದ್ರೆ ಕ್ಲಿಕ್ ಟು ವ್ಯೂ ಅಂತಿದೆ. ಆ ಕ್ಲಿಕ್ ಟು ವ್ಯೂ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಇದು ಪ್ರೋಪೆಸ್ ಡೇಟಾಬೇಸ್. ಪ್ರೋಪೆಸ್ ಡೇಟಾಬೇಸ್ ಅಲ್ಲಿ ಈ ಬುಕ್ ಇದೆ, ಪರ್ಟಿಕ್ಯುಲರ್ ಬುಕ್ ಇದೆ, ಯಾವುದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಎಥಿಕ್ಸ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ. ಅದನ್ನು ಆನ್ಲೈನ್ ಆದ್ರೂ ರೀಡ್ ಮಾಡಬಹುದು. ಆನ್ಲೈನ್ ಅಲ್ಲೇ ನೀವು ರೀಡ್ ಮಾಡ್ತಾ ಹೋಗ್ಬೇಕು ಬುಕ್ಸ್ ಅನ್ನ. ಡೌನ್ಲೋಡ್ ಬುಕ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲೊಂದು ಇನ್ಫಾರ್ಮೇಶನ್ ಹಾಕಿದ್ರೆ ಕಾಣ್ತಾ ಇದೆ ನಿಮ್ಗೆ? ಕೊಡ್ತೀನಿ. ಏನಪ್ಪ ಇದೆ ಇನ್ಫಾರ್ಮೇಶನ್ ಅಂದ್ರೆ, ಗೆಟ್ ಆಲ್ ಪೇಜಸ್, ರಿಕ್ವೈರ್ ಫ್ರೀ ಥರ್ಡ್ ಪಾರ್ಟಿ ಸಾಫ್ಟ್ವೇರ್, ಚೆಕ್ ಔಟ್ ದಿಸ್ ಬುಕ್ ಫಾರ್ 21 days. ನೀವು ಅದನ್ನ ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಡೆಸ್ಕ್ಟಾಪ್ ಆಗಲಿ, ನಿಮ್ಮ ಮೊಬೈಲ್ ಆಗಲಿ, ನಿಮ್ಮ ಲ್ಯಾಪ್ಟಾಪ್ ಆಗಲಿ ಎಷ್ಟು ದಿವಸ ಇರ್ತದೆ? 21 days ಇರ್ತದೆ. ಆಫ್ಟರ್ ದಟ್ ಆಟೋಮೆಟಿಕಲಿ ಅದು ಎರೇಸ್ ಆಗ್ತದೆ, ಮಾಯ ಆಗ್ತಿದ್ರೆ ಸಿಗೋದಿಲ್ಲ. ನೀವು ಅಯ್ಯೋ ನಾನು ಲಾಸ್ಟ್ ವೀಕ್ ಡೌನ್ಲೋಡ್ ಮಾಡಿ ಇಟ್ಟಿದ್ದೆ, ಇವತ್ತು ಬುಕ್ಕೇ ಇಲ್ಲ ಅಂತ ಅನ್ಕೋಬಾರ್ದು. ಇಲ್ಲಿ ಇನ್ಸ್ಟ್ರಕ್ಷನ್ ಹಾಕಿದೆ 21 days. ಇದ್ರ ಬದಲಿಗೆ ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಡೌನ್ಲೋಡ್ PDF ಚಾಪ್ಟರ್ ವೈಸ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅದೇನು ಎರೇಸ್ ಆಗಲ್ಲ. ಆ ಚಾಪ್ಟರ್ ವೈಸ್ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ ಇದೆ ಗೊತ್ತಾ? ಈ ಟೇಬಲ್ ಆಫ್ ಕಂಟೆಂಟ್ಸ್ ನ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಂಟೆಂಟ್ಸ್ ಇದೆಯಲ್ಲ, ಇಲ್ಲಿ ಇಂಟ್ರೊಡಕ್ಷನ್ ಆದ್ಮೇಲೆ ಇಲ್ಲಿ ಕಂಟೆಂಟ್ ಓಪನ್ ಆಗ್ತದೆ. ಕಾಣ್ತಾ ಇದೆ ಕಂಟೆಂಟ್ಸ್? ನಿಮ್ಮ ಪ್ರಿಂಟ್ ಬುಕ್ ಅಲ್ಲಿ ಇದ್ದಂಗೆ ಇದೆಯಾ? ಆಲ್ಮೋಸ್ಟ್ ಇದ್ದಂಗೆ ಇದೆ. ಇಲ್ಲಿ ಕಂಟೆಂಟ್ ಇರ್ತದೆ. ಯಾವ್ದಾರ ಪರ್ಟಿಕ್ಯುಲರ್ ಇದ್ರಲ್ಲಿ ಇದು
ಯಾವ್ದು ಈ ಆರ್ಟಿಕಲ್ ಬೇಕು ಅಥವಾ ಇದು ಬೇಕು ಅಥವಾ ಬೇರೆ ಚಾಪ್ಟರ್ ಬೇಕು ಅನ್ನೋದು ನೀವು ನೋಡ್ಕೊಳ್ಳಿ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಚಾಪ್ಟರ್ ಇದೆ. ಇದೆಯಾ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಬೇರೆ ಬೇರೆ ಬುಕ್ ಅಲ್ಲಿ ಬೇರೆ ಬೇರೆ ತರ ಇರ್ತದೆ ಕಂಟೆಂಟ್ಸ್. ಅಲ್ಲಿ ಹೋಗಿದ್ರೆ ಸಪೋಸ್ ಪಾರ್ಟ್ 1 ಕ್ಲಿಕ್ ಮಾಡುವ, ಆ ಕಡೆ ಪೂರ ಓಪನ್ ಆಯ್ತು. ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಯಾರೋ ಡೌನ್ಲೋಡ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಮೂಲ ಚಾಪ್ಟರ್ ಡೌನ್ಲೋಡ್ ಆಗ್ತದೆ. ಡೌನ್ಲೋಡ್ ಆಗ್ಲಿಕ್ಕೆ ಅಡೋಬ್ PDF ರೀಡರ್ ಕೇಳ್ತದೆ. ಅದನ್ನ ಎನೇಬಲ್ ಮಾಡ್ಕೊಂಡು ನೀವು ಕಂಟಿನ್ಯೂ ಕೊಟ್ಟರೆ ಹೋಲ್ ಚಾಪ್ಟರ್ ಡೌನ್ಲೋಡ್ ಆಗ್ತದೆ. ಅದು ಸಮಯ ಆಗ್ತದೆ, ಸೊ ಅದನ್ನ ಕ್ಲೋಸ್ ಮಾಡ್ತದೆ, ನಿಮಗೆ ಹೋಲ್ ಚಾಪ್ಟರ್ ಡೌನ್ಲೋಡ್ ಆಗ್ತದೆ. ಅಥವಾ PDF ಅಲ್ಲಿ ಇಲ್ಲೋ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇದೆ, PDF ಡೈರೆಕ್ಟ್ PDF ಡೌನ್ಲೋಡ್ ಆಗ್ತದೆ. ಅವರು ಆ ಕರೆಂಟ್ ಚಾಪ್ಟರ್ ಸೈಟೇಷನ್ ಕಂಟಿನ್ಯೂ ಕೊಡಿ. ಓಪನ್ PDF, PDF ಡೌನ್ಲೋಡ್ ಆಯ್ತು. PDF ಬಂತ, ಆ ಚಾಪ್ಟರ್ ಪೂರ ಡೌನ್ಲೋಡ್ ಆಯ್ತು. ಅಲ್ಲಿದ್ದಂತಹ ಚಾಪ್ಟರ್ ಪೂರ ಡೌನ್ಲೋಡ್ ಆಯ್ತು. ಇದೇ ರೀತಿ ನೀವು ಸರ್ಚ್ ಮಾಡ್ಕೊಳ್ಳಿ, ನಿಮಗೆ ಬೇಕಾಗಿರೋ ಚಾಪ್ಟರ್ ನೀವು ಡೌನ್ಲೋಡ್ ಮಾಡ್ಕೊಂಡು. ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ, ಕಾಪಿ. ಸಪೋಸ್ ನಿಮಗೆ ಇಲ್ಲಿ ಏನಾದ್ರು ಯಾವ್ದಾದ್ರು ಇನ್ಫಾರ್ಮೇಶನ್ ನೀವು ಕಾಪಿ ಮಾಡ್ಬೇಕು ಅನ್ನೋದಾದ್ರೆ ಜಸ್ಟ್ ಆ ಪೇಜಿಗೆ ಹೋಗಿ, ಇಲ್ಲಿ ಆ ಕಾಪಿ ಆಪ್ಷನ್ ಇದೆಯಲ್ಲ, ಆ ಕಾಪಿನ ಕ್ಲಿಕ್ ಮಾಡಿ ನೋಡಿ, ಆ ಪೂರ ಇಲ್ಲಿ ಕಾಪಿ ಆಯ್ತಿದೆ, ಹೌದಾ? ಡೈರೆಕ್ಟ್ ಕಾಪಿ ಮಾಡ್ಲಿಕ್ಕೆ ಬರಲ್ಲ. ಆ ಪರ್ಟಿಕ್ಯುಲರ್ ಪೇಜ್ ಹೋಗಿ ಆ ಕಾಪಿ ಆಪ್ಷನ್ ಕೊಟ್ರೆ ಇನ್ನೊಂದು ವಿಂಡೋ ಓಪನ್ ಆಗಿ ಸೆಲೆಕ್ಟ್ ತೋರಿಸ್ತದೆ. ನಿಮ್ಗೆ ಬೇಕಾದ್ರೆ ಒಟ್ಟು ಸೆಲೆಕ್ಟ್ ಮಾಡ್ಕೊಬಹುದು, ಅಥವಾ ಯಾವ್ದು ಬೇಕು ಆ ಇನ್ಫಾರ್ಮೇಶನ್ ಸೆಲೆಕ್ಟ್ ಮಾಡಿ ಡನ್ ಕೊಟ್ಟು ನೀವು ವರ್ಡಿಗೆ ಹೋಗಿ ಪೇಸ್ಟ್ ಮಾಡ್ಕೊಂಡ್ರೆ ಮುಗಿದು. ಈ ಆಪ್ಷನ್ ಇದೆ. ಅದೇ ರೀತಿ ಡೈರೆಕ್ಟ್ ಪ್ರಿಂಟ್ ತಗೋಬಹುದು ನೀವು. ಪ್ರಿಂಟ್ ಆಪ್ಷನ್ ಇದೆ, ಪ್ರಿಂಟ್ ಟು PDF ಇದೆ, ಅಥವಾ ಡೈರೆಕ್ಟ್ ಪ್ರಿಂಟ್ ತಗೋಬಹುದು. ಇನ್ನೊಂದು ಶೇರ್ ಲಿಂಕ್. ಇದೇನಾದ್ರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ ನಿಮ್ಗೆ ಅನ್ಸಿದ್ರೆ ಈ ಲಿಂಕ್ ನಾನು ಮರ್ತೋಗ್ತೀನಪ್ಪ ಮತ್ತೆ ಸರ್ಚ್ ಮಾಡೋದು ಅನ್ನೋದಾದ್ರೆ ನಿಮ್ಮ ಮೇಲ್ಗೆ ನೀವು ಲಿಂಕ್ ಅನ್ನ ಶೇರ್ ಮಾಡಬಹುದು, ಅಥವಾ ನಿಮ್ಮ ಫ್ರೆಂಡ್ಸ್ ಮೇಲ್ಗೆ ನೀವು ಶೇರ್ ಮಾಡಬಹುದು. ಆ ಪರ್ಟಿಕ್ಯುಲರ್ ಬುಕ್ಕಿಂದ ಲಿಂಕ್ ಅಲ್ಲಿಗೆ ಹೋಗ್ತದೆ. ಆ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆಗ್ಲಿ ನೀವಾಗ್ಲಿ ಓಪನ್ ಮಾಡ್ಕೊಬೇಕು. ಲಿಂಕ್ ಹೋದ್ರೂ ಸಹಿತ ಅವ್ರು ಓಪನ್ ಮಾಡ್ಕೊಬೇಕು ಅಂದ್ರೆ ಏನ್ ಬೇಕು? ಯೂಸರ್ ನೇಮ್ ಪಾಸ್ವರ್ಡ್ ಬೇಕು. ಅದು ಎನೇಬಲ್ ಇದ್ರೆ ಮಾತ್ರ ನೀವು ಕಳಿಸಿರುವಂತ ಲಿಂಕ್ ವರ್ಕ್ ಆಗ್ತದೆ, ಆ ಬುಕ್ ಓಪನ್ ಆಗ್ತದೆ. ಸೊ ಈಗ ಹಾಗೆ ಮುಂದಕ್ಕೆ ಬಂದ್ರೆ ಇನ್ನೇನ್ ಆಪ್ಷನ್ ಇದೆ? ಗೆಟ್ ಸೈಟೇಷನ್ ಅಂತ ಹೇಳಿ. ನಿದ್ದೆ ಬರ್ತಿದೆ, ಮುಗಿಸ್ತೀನಿ, 2 ಗಂಟೆ ಆದ್ರೆ ಮುಗಿಸ್ತೀನಿ. ಸೈಟೇಷನ್ ಅಂತಿದೆ. ನಿಮಗೆ ಅಸೈನ್ಮೆಂಟ್ ಕೊಡ್ತಾರಲ್ವಾ, ಅಸೈನ್ಮೆಂಟ್ ಅಥವಾ ಪ್ರಾಜೆಕ್ಟ್ಸ್ ಇದೆಯಾ ಸರ್ ನಿಮಗೆ? ಓಕೆ, ನೀವು ಅಸೈನ್ಮೆಂಟ್ ಬರೆಯೋದಾಗ್ಲಿ ಅಥವಾ ಏನಾದ್ರು ಪ್ರಾಜೆಕ್ಟ್ ಬರೀತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಸ್ಟೈಲ್ ಮ್ಯಾನ್ಯುಯಲ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ಯೂಶಲಿ ಸ್ಟೈಲ್ ಮ್ಯಾನ್ಯುಯಲ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ನೀವು ನೆಕ್ಸ್ಟ್ ನೀವು PG ಹೋದ್ರೆ ಗೊತ್ತಾಗ್ತದೆ, ಸುಮಾರು ಸ್ಟೈಲ್ ಮ್ಯಾನ್ಯುಯಲ್ಸ್ ಇದೆ. ಸ್ಟೈಲ್ ಮ್ಯಾನ್ಯುಯಲ್ಸ್ ಅಂದ್ರೆ ಬೇರೆ ಏನಲ್ಲ, ನಿಮ್ಮ ಥೀಸಿಸ್ ಅಥವಾ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಅಥವಾ ನಿಮ್ಮ ಡೆಸರ್ಟೇಷನ್, ನಿಮ್ಮ ಅಸೈನ್ಮೆಂಟ್, ಆರ್ಟಿಕಲ್ ಯಾವ ರೀತಿ ಇರಬೇಕು ಅಂತ, ಟೈಟಲ್ ಯಾವ ಫಾಂಟ್ ಅಲ್ಲಿ ಇರಬೇಕು, ಯಾವ ಸ್ಟೈಲ್ ಅಲ್ಲಿ ಇರಬೇಕು, ಪೇಜ್ ಬಾರ್ಡರ್ಸ್ ಎಲ್ಲ ಹೇಗಿರ್ಬೇಕು, ಎಲ್ಲೆಲ್ಲಿ ಸೈಟೇಷನ್ಸ್ ಹಾಕ್ಬೇಕು, ರೆಫರೆನ್ಸಸ್ ಯಾಕೆ ಕೋಟ್ ಮಾಡಬೇಕು ಅಂತ ಹೇಳಿ ಅದ್ರ ಇನ್ಸ್ಟ್ರಕ್ಷನ್ಸ್ ಸ್ಟೈಲ್ ಮ್ಯಾನ್ಯುಯಲ್ಸ್ ಅಲ್ಲಿ ಇರ್ತದೆ. ಸ್ಟೈಲ್ ಮ್ಯಾನ್ಯುಯಲ್ಸ್ ತುಂಬಾ ವೆರೈಟೀಸ್ ಇದೆ. APA ಅಂತ ಬರ್ತದೆ, ಚಿಕಾಗೋ ಅಂತ ಬರ್ತದೆ, ವ್ಯಾಂಕೋವರ್ ಸ್ಟೈಲ್ ಮ್ಯಾನ್ಯುಯಲ್ಸ್ ಬರ್ತದೆ. ಹಾಗೆ ಮೆಡಿಕಲ್ ಹೋದ್ರೆ ಅವ್ರದ್ದು ಇನ್ನೊಂದು ಬೇರೆ ಬರ್ತದೆ. ಸೊ ಹಂಗಾಗಿ ಯೂಶಲಿ ಸೋಷಿಯಲ್ ಸೈನ್ಸಸ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವೇನು ಯೂಸ್ ಮಾಡ್ತೀವಿ ಅಂದ್ರೆ APA ಸ್ಟೈಲ್ ಮ್ಯಾನ್ಯುಯಲ್ ಅಂತ ಹೇಳಿ, ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಡೆವಲಪ್ ಮಾಡಿರೋ ಸ್ಟೈಲ್ ಮ್ಯಾನ್ಯುಯಲ್. ರಿಸರ್ಚ್ ಹೋದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾವುದೇ ನೀವು ಆರ್ಟಿಕಲ್ ಪಬ್ಲಿಷಿಂಗ್ ಹೋದ್ರೆ ಅವರೊಂದು ಹಾಕಿರ್ತಾರೆ, ದಿಸ್ ಆರ್ಟಿಕಲ್ ಶುಡ್ ಬಿ ಇನ್ ದಿಸ್ ಫಾರ್ಮ್ಯಾಟ್ ಅಂತ ಹೇಳಿ, ಇನ್ ದಿಸ್ ಸ್ಟೈಲ್. APA ಸ್ಟೈಲ್ ಆಗಿರ್ಬೋದು, ಚಿಕಾಗೋ ಸ್ಟೈಲ್ ಆಗಿರ್ಬೋದು, ಅಥವಾ MLA ಅಂತ ಬರ್ತದೆ, MLA ಸ್ಟೈಲ್ ಬೇಡ, ಅದ್ರ ಪ್ರಕಾರನೇ ಇರಬೇಕು ಅಂತ ಹೇಳಿ. ಅದ್ರ ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ಅವ್ರು ವಾಪಸ್ ಹಾಕ್ತಾರೆ. ನಿಮ್ದು ಆರ್ಟಿಕಲ್
ಇರುವಂತ ಸ್ಟೈಲ್ ಮ್ಯಾನ್ಯುಯಲ್ ಪ್ರಕಾರ ಇಲ್ಲ. ಸೊ ಆ ಪ್ರಕಾರ ಮಾಡ್ಬಿಟ್ಟು ನಮಗೆ ಕಳ್ಸಿಕೊಡಿ. ಸೊ ಫ್ಯಾಕಲ್ಟಿಗೆಲ್ಲ ಅನುಭವ ಆಗಿರ್ತದೆ, ರೈಟ್ ಸರ್? ಅವ್ರ ಒಂದು ಡೆಫಿನೆಟ್ ಫಾರ್ಮ್ಯಾಟ್ ಅಲ್ಲಿ ಇರ್ಬೇಕು. ಸೊ ಹಾಗಾಗಿ ಈಗಿಂದ ಅಭ್ಯಾಸ ಮಾಡಿದ್ರೆ ನೀವು ಯಾವ್ದಾದ್ರು ಅಸೈನ್ಮೆಂಟ್ ಬರೆದಿ ನೀವು ಕೆಳಗಡೆ ರೆಫರೆನ್ಸ್ ಕೋಟ್ ಮಾಡ್ತೀರಲ್ಲ, ಆ ಸಮಯದಲ್ಲಿ ಇದು ಹೆಲ್ಪ್ ಆಗ್ತದೆ ನಿಮಗೆ. ರೆಫರೆನ್ಸ್ ಹೆಂಗ್ ಬರೀತೀರಲ್ಲ ಅದು ಯೂನಿಫಾರ್ಮ್ ಆಗಿ ಇರಬೇಕು. ಅದನ್ನು ಕೂಡ ಸ್ಟೈಲ್ ಮ್ಯಾನ್ಯುಯಲ್ ಹೇಳ್ತಾರೆ. ಕೆಲವರು ಆಥರ್ ಬರ್ದಿ ಟೈಟಲ್ ಬರೀತಾರೆ, ಟೈಟಲ್ ಬರ್ದಿ ಆಥರ್ ಬರೀತಾರೆ, ಪೇಜ್ ನಂಬರ್ ಒಬ್ರು ಬರೀತಾರೆ, ಒಬ್ರು ಬರೆಯೋದಿಲ್ಲ, ಪಬ್ಲಿಕೇಶನ್ ಇಯರ್ ಬರೀತಾರೆ, ಬರೆಯೋದಿಲ್ಲ. ಸೊ ಆತರ ಇದ್ರೆ ಇಲ್ಲಿ ಈ ಗೆಟ್ ಸೈಟೇಷನ್ ಅಂತ ಇದೆಯಲ್ಲ, ಆ ಸೈಟೇಷನ್ ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿ ಫಾರ್ಮ್ಯಾಟ್ ಅಂತ ಆಪ್ಷನ್ ಇದೆ, ಹೌದಾ? MLA ಸ್ಟೈಲ್ ಮ್ಯಾನ್ಯುಯಲ್ ಇದೆ. ಡ್ರಾಪ್ ಡೌನ್ ಹೋದ್ರೆ ನಿಮ್ಗೆ ಸಪೋಸ್ ನಿಮ್ ಟೀಚರ್ APA ಸ್ಟೈಲ್ ಮ್ಯಾನ್ಯುಯಲ್ ರೆಫರೆನ್ಸಸ್ ಹಾಕಪ್ಪ ಅಂತ ಹೇಳೋದು, ಅವಾಗ ನೀವು APA ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ರೆಡಿ ರೆಫರೆನ್ಸ್ ಇಲ್ಲಿ ಬರ್ತದೆ, ಆಥರ್ ಬರ್ತದೆ, ಟೈಟಲ್ ಬರ್ತದೆ, ಪಬ್ಲಿಕೇಶನ್ ಇಯರ್ ಬರ್ತದೆ, ಆ ಪೇಜ್ ನಂಬರ್ ಸಹಿತ ಆ ಪೂರ ರೆಫರೆನ್ಸ್ ಬರ್ತದೆ. ಅದನ್ನು ಕಾಪಿ ಮಾಡಿ ನಿಮ್ಮ ಅಸೈನ್ಮೆಂಟ್ ಕೆಳಗಡೆ ನೀವು ಪೇಸ್ಟ್ ಮಾಡಿದ್ರೆ ಸಾಕು, ನಿಮಗೆ ರೆಫರೆನ್ಸ್ ರೆಡಿ ಆಗ್ತದೆ. ಸೊ ಇದನ್ನ ರೆಡಿ ರೆಫರೆನ್ಸಸ್ ಇರೋದ್ರಿಂದ ನೀವು ಇದನ್ನೆಲ್ಲ ಯೂಸ್ ಮಾಡ್ಕೊಬೇಕು. ಗೊತ್ತಿಲ್ಲ ಅಂದ್ರೆ ಏನಾಗ್ತದೆ, ನೀವು ಮ್ಯಾನ್ಯುಯಲಿ ರೆಫರೆನ್ಸ್ ಬರೀತಾ ಹೋಗ್ತೀರಾ ತಪ್ಪಾಗಿ. ಸೊ ಇದಾದ್ರೆ ಪರ್ಫೆಕ್ಟ್ ಮ್ಯಾಚ್ ಆಗ್ತದೆ. ಸೊ ಇದಿಷ್ಟು ಆಪ್ಷನ್ಸ್ ಇದ್ರಲ್ಲಿದೆ. ಇದೇ ರೀತಿ ನೀವು ಅಗೇನ್ ಸರ್ಚ್ ರಿಸಲ್ಟ್ಸ್ ಬಂದ್ರೆ ಇಲ್ಲಿ ಸೇವ್ ಟು ಲಿಸ್ಟ್ ಅಂತ ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ಸೇವ್ ಟು ಲಿಸ್ಟ್ ಅಂತ ಹೇಳಿ ಇಲ್ಲಿ ಮೇಲ್ಗಡೆ ಬಂದ್ರೆ ಯುವರ್ ಅಕೌಂಟ್ ಅಂತ ಕಾಣ್ತಾ ಇದೆ. ಇಲ್ಲಿ ನೀವು ನಿಮ್ಮ ಲಾಗಿನ್ ಹೋದ್ರೆ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆದ್ರೆ ನಿಮ್ಮ ಅಕೌಂಟ್ ಅಂತ ಬರ್ತದೆ. ಇಲ್ಲಿ ಕ್ರಿಯೇಟ್ ಲಿಸ್ಟ್ ಅಂತಿದೆ, ಇಲ್ಲಿ ಕ್ರಿಯೇಟ್ ಲಿಸ್ಟ್ ಅಂತಿದೆ. ಇಲ್ಲಿ ನಿಮಗೆ ಬೇಕಾಗಿರೋ ಲಿಸ್ಟ್ ನ ಕ್ರಿಯೇಟ್ ಮಾಡ್ಕೊಬಹುದು. ನಿಮಗೆ ಒಂದಿಷ್ಟು ಇನ್ಫಾರ್ಮೇಶನ್ ಯಾವ್ದೋ HRM ಬಗ್ಗೆ ಬೇಕಾಗ್ತದೆ, ಇನ್ನೊಂದು ಯಾವ್ದೋ ಬುಕ್ಸ್, ಜರ್ನಲ್ಸ್, ಇ-ಕಾಮರ್ಸ್ ಬಗ್ಗೆ ಬೇಕಾಗ್ತದೆ. ನೀವು ಅಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ನೀವು ಸರ್ಚ್ ಮಾಡಿದಾಗ ಆ ಇನ್ಫಾರ್ಮೇಶನ್ ಅಥವಾ ಪರ್ಟಿಕ್ಯುಲರ್ ಬುಕ್ ಅನ್ನ ಸೇವ್ ಟು ಲಿಸ್ಟ್ ಕೊಟ್ರೆ, ಫಾರ್ ಎಕ್ಸಾಂಪಲ್ ಇಲ್ಲೇ ತೋರಿಸ್ತೀನಿ ನೋಡಿ, ಶೋ QR ಕೋಡ್ ಒಳಗೆ ಸೇವ್ ಟು ಲಿಂಕ್ ಇದೆ. ಸೊ ಸೇವ್ ಟು ಲಿಸ್ಟ್ ಹೋದ್ರೆ ನೀವು ಕೇಳ್ತದೆ ಯಾವ ಮೆನುಗೆ ಹಾಕಬೇಕು ಅಂತ ಹೇಳಿ. ನಾನು ಯಾವ್ದೋ ಲೈಬ್ರರಿ ಸೈನ್ಸ್ ಅಂತ ಹಾಕೊಂಡಿದ್ದೀನಿ, ಇಲ್ಲಿ ಮ್ಯಾನೇಜ್ಮೆಂಟ್ ಅಂತ ಕೊಡ್ತೇನೆ. ಸೊ ಅಲ್ಲಿ ಸೇವ್ ಕೊಡಿ, ಆ ಪರ್ಟಿಕ್ಯುಲರ್ ಬುಕ್ ನಿಮ್ಮ ಲಿಸ್ಟ್ ಅಲ್ಲಿ ಸೇವ್ ಆಗಿರ್ತದೆ. ಅದು ನೋಡೋದಾದ್ರೆ ಹೇಗೆ, ನಿಮ್ಮ ಅಕೌಂಟ್ ಹೋಗಿ ಇಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಹೋದ್ರೆ ನಾವು ಸರ್ಚ್ ಮಾಡಿರೋ ಬುಕ್ಸ್ ಇಲ್ಲಿ ಬುಕ್ ಕೂತಿರ್ತದೆ. ನಿಮ್ಮ ಲೈಬ್ರರಿ ತರ, ನಿಮ್ಮ ಪರ್ಸನಲ್ ಲೈಬ್ರರಿ ತರ ಆ ಬುಕ್ಸ್ ಬಂದು ನಿಮ್ಮ ಲಿಸ್ಟ್ ಅಲ್ಲಿ ಕೂತಿರ್ತದೆ. ಹಾಗೆ ಬುಕ್ ಶೆಲ್ಫ್ಸ್ ಅಂತ ಬರ್ತದೆ. ಪ್ರೋಕ್ಯೂರ್ಸ್ ಹೋದ್ರೆ ನಾವು ಲಾಗಿನ್ ಆದ್ವಲ್ಲ ಬುಕ್ಸ್ ನ ಓಪನ್ ಮಾಡ್ಲಿಕ್ಕೆ, ಅಲ್ಲಿ ಬುಕ್ ಶೆಲ್ಫ್ಸ್ ಅಂತ ಬರ್ತದೆ. ಅಲ್ಲಿನ ನೀವು ಆಡ್ ಮಾಡ್ಕೊಂಡ್ರೆ ಬುಕ್ ಶೆಲ್ಫ್ಗೆ ಆ ಪರ್ಟಿಕ್ಯುಲರ್ ಪ್ರೋಕ್ಯೂರ್ಸ್ ಅಲ್ಲಿ ಬುಕ್ ಶೆಲ್ಫ್ಸ್ ಬರ್ತದೆ. ಸೊ ಆ ರೀತಿ ನೀವು ಎರ್ ಲಿಸ್ಟ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಇದು ಟ್ರಯಲ್ ಅಂಡ್ ಎರರ್ ಅಷ್ಟೇ. ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಡೌಟ್ಸ್ ಇದ್ರೆ ಸರಿ ಭೇಟಿ ಮಾಡಿ, ನಿಮಗೆ ಹೆಲ್ಪ್ ಮಾಡ್ತಾರೆ. ನಿಮ್ಗೆ ಯೂಸರ್ ಐಡಿ ಕ್ರಿಯೇಟ್ ಮಾಡ್ಕೊಡ್ತಾರೆ, ಡೌನ್ಲೋಡ್ ಅವೆಲ್ಲ ಕಷ್ಟ ಆದ್ರೂ ಕನ್ಸಲ್ಟ್ ಮಾಡಿ. ನೀವು ಹೋಗಿ ಕೇಳಿದ್ರೆ ಅವ್ರು ಹೇಳ್ಕೊಡ್ತಾರೆ, ಹೌದಾ? ಸೊ ಹಂಗಾಗಿ ಎಲ್ಲಾ ಲೈಬ್ರರಿ ವಂದನಾರ್ಪಣೆ ಚಂದನರವರಿಂದ. ಗುಡ್ ಆಫ್ಟರ್ನೂನ್ ಎವ್ರಿವನ್. ಸಂಪನ್ಮೂಲ ವ್ಯಕ್ತಿಗಳು ಆಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ MA ಗ್ರಂಥಪಾಲಕರು, ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ, ಸರ್ಕಾರಿ ವಿಜ್ಞಾನ ಕಾಲೇಜು ಹಾಸನ, ಇವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇವೆ. ನಮ್ಮ ಕಾಲೇಜಿನ ಶ್ರೀ ಮಂಜುನಾಥ್ ಗ್ರಂಥಪಾಲಕರು, ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ, ಸರ್ಕಾರಿ